ನಾನು ಓದಿರೋದು ಬರೀ 4ನೇ ಕ್ಲಾಸು ವಿತ್ತು ಟಿ ಸಿ ಸಮೇತ ಐತೆ. ಇದರಲ್ಲಿ ಯಾಕೆ ಹಿಂದಿ ಇಂಗ್ಲೀಷ್ ಬರಬೇಕು ಅಂತ ಇಲ್ಲ. ಅದು ಯೂನಿಸೆಕ್ಸ್ ಸಲೂನು, ಶೂಗಳು ಹಾಕಬೇಕು, ಇನ್ಸರ್ಟ್ ಮಾಡಬೇಕು, ಇವೆಲ್ಲ ಇರುತ್ತೆ. ಕೆಲಸ ಬರುತ್ತಾ ಇದು ಬರುತ್ತಾ ಅಂತ ಅವಾಗ ಕರ್ಕೊಂಡಿದ್ದು. ನಾನು ಅದೊಂದು ಹೋದ್ಮೇಲೆ ಈ ಪ್ರಪಂಚ ನನಗೆ ಗೊತ್ತಾಗಿದ್ದು ಸರ್. ಲಾಸ್ಟ್ ಟೈಮ್ ಬಂದಾಗ ನೀವು ಒಂದು ಕತೆ ಹೇಳಿದ್ರಿ, ಆಗಿನ ಕಾಲದಲ್ಲಿ ರಾಜರುಗಳೆಲ್ಲ ಸರ್ ರಾಜರುಗಳ್ದಂದ್ರೆ ಈ ಕಷ್ಟ ಸುಖ ಕೇಳ್ಕೋಬೇಕು ಅಂದರೆ ಅವಾಗ ಏನು ಮಾಡ್ತಿದ್ದಾರೆ ಅಂದರೆ ಇಡೀ ಗ್ರಾಮದಲ್ಲಿ 300 ಮನೆ ಇರಲಿ, 1 ಮನೆ ಇರಲಿ, 500 ಮನೆ ಇರಲಿ, ಅವ್ರಿಗೆಲ್ಲ ಟಚಲ್ಲಿ ಇರೋನು ಅಂದರೆ ನಾವು ಒಬ್ಬರೇ ಸರ್. ತುಂಬ ಕೇಳಿರೋರು ಗೊತ್ತಿದೆ, ಆಪ್ತ ಸಲಹೆಗಾರ ಅಂತ ಮಡಿಕೊಂಡಿದ್ದೆ ಬಸವಣ್ಣ ಇವ್ರನ್ನ. ಇಡೀ ಡೆಲ್ಲಿ ವಿಚಾರ ಮಾತಾಡೋದಂದ್ರೆ ಒಂದೇ ಒಂದು ಜಾಗ ಅಂದರೆ ಸೆಲೂನು ಮತ್ತು ಟೀ ಅಂಗಡಿ ಎರಡೇ ತಾವು ಸರ್. ನಾನು ನಾರ್ಮಲ್ ಚಿಕ್ಕ ಅಂಗಡಿ ಮಾಡಬೇಕು ಅಂತ ಬಂದನು ಸರ್. ಈ ರೇಂಜಲ್ಲಿರೋ ನನಗೆ ಯೋಗ್ಯತೆಯೇ ಇಲ್ಲ. 50-60 ಲಕ್ಷ ಹಾಕಿ ಮಾಡೋಂಥ ಯೋಗ್ಯತೆಯೇ ನನಗೆ ಅವಾಗಿರಲಿಲ್ಲ. ನಮ್ಮ ಹತ್ರ 1ನೇ ಕ್ಲಾಸಿಂದ ಅವನೇನು ಓದಿಲ್ಲ ಅಂದಿಂದ ಹಿಡ್ದು ಫುಲ್ಲು ಟಾಪ್ ಗಂಟ ಓದಿದ್ರು ನಮ್ಮ ಹತ್ರ ಕೆಲಸ ಇರುತ್ತೆ. ನಾನು ಯಾವುದೇ ಕಾರಣಕ್ಕೂ ಆ ತಪ್ಪನ್ನ ನಾನು ಮಾಡೋಕ್ಕೆ ಹೋಗಲ್ಲ ಅಂದರೆ ಅಂತ ಯಾವುದು ಸರ್ ನಮ್ದ್ರಲ್ಲಿ ಏನಿದೆ ಅಂದರೆ ಬಾಡಿ ಮಸಾಜ್ ಮಡಗದೆ ಫಸ್ಟ್ ತಪ್ಪು. ಹಾಯ್ ಸರ್. ಹಾಯ್, ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ನೋಡ್ತಿರ್ಬೋದು, ನಾನು ಆಲ್ಮೋಸ್ಟ್ 1 ವರ್ಷದ ಒಂದು ಲಾಂಗ್ ಹೇರ್ಸ್ನ ಬಿಟ್ಟಿದ್ದೆ. ಅದನ್ನು ನಾನು ಬಿಟ್ಟಕ್ಕೆ ಎಷ್ಟೆಲ್ಲ ಮಾಡಿದವರು ಇವರೇ, ಈಗ ಹೊಸ ಲುಕ್ ಕೊಟ್ಟವರು ಇವರೇ, ಚಂದ್ರು ಅವರು. ಆ್ಯಂಡ್ ನನಗೆ ಮಾತ್ರ ಅಲ್ಲ, ತುಂಬ ಜನ ಸೆಲೆಬ್ರಿಟಿಗಳು ಜೀ ಕನ್ನಡದಲ್ಲಿ ನೋಡ್ತಿರೋದು ಎಷ್ಟೋ ಒಂದು ಸೆಲೆಬ್ರಿಟಿಗಳಿಗೆ ನೀವೇ ಹೇರ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಇವ್ರದ್ದೊಂದು ತುಂಬ ಒಳ್ಳೆ ಕಥೆ ಇದೆ, ಸಕ್ಸಸ್ ಸ್ಟೋರಿನೂ ತುಂಬ ಚೆನ್ನಾಗಿದೆ, ಇವರ ಇಂಟೆನ್ಷನ್ ಕೂಡ ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ಇವ್ರು ಇಂಟರ್ವ್ಯೂ ಮಾಡಬೇಕು ಅಂತ ನಾನು ತುಂಬ ದಿನಗಳಿಂದ ಕಾಯ್ತಾ ಇದ್ದೆ. ಸೊ ಇವತ್ತು ಆ ಟೈಮ್ ಬಂದಿದೆ ಮಾತಾಡೋಕ್ಕೆ ಅಂತ. ಹೇಳಿ ಸರ್, ನಿಮ್ಮ ಜರ್ನಿ ಹೆಂಗೆ ಸ್ಟಾರ್ಟ್ ಆಯಿತು? ನಮ್ಮ ಊರು ಮೂಲತಃ ಮೈಸೂರು, ನಮ್ಮ ಅಮ್ಮವರು ಚನ್ನಪಟ್ಟಣ, ನಮ್ಮ ಅಪ್ಪವರು ಚನ್ನಗಿರಿ. ಇವರಿಬ್ರು ಮದುವೆ ಆದ್ಮೇಲೆ ಬಂದಿದ್ದು ಮೈಸೂರಲ್ಲಿ. ಮೈಸೂರಲ್ಲಿ ಅಂದ್ರೆ ಇಬ್ರು ಹ್ಯಾಂಡಿಕ್ಯಾಪ್ಟೆ. ನಮ್ಮ ತಾಯಿನೂ ಸ್ವಲ್ಪ ಕಾಣ್ತಾ ಇರ್ಲಿಲ್ಲ, ನಮ್ಮ ತಂದೆಗೆ ಕಾಲು ನಡೆಯಕ್ಕಾಗ್ತಾ ಇರ್ಲಿಲ್ಲ. ಇವ್ರಿಗೆ ಇಬ್ರು ಮಕ್ಕಳು, ಅದ್ರಲ್ಲಿ ನಾನೊಬ್ಬ ಮತ್ತೆ ನನ್ನ ತಂಗಿ ಒಬ್ರು. ಮೈಸೂರಲ್ಲಿ ಇದ್ದಾಗ ಅನ್ಎಕ್ಸ್ಪೆಕ್ಟೆಡ್ ನಮ್ಮ ತಂದೆಯವರು ನನಗೆ 3 ವರ್ಷ ಮಗುಗೆ ಇದ್ದಾಗ ತೀರೋಯ್ತಾರೆ. ಮತ್ತೆ ನಮ್ಮ ತಾಯಿಯವರು ನನಗೆ 12 ವರ್ಷ ಆಗಿದ್ದಾಗ ತೀರೋಯ್ತಾರೆ. ನಾನು ಮೈಸೂರಲ್ಲಿ ಸಂತ ಫಿಲಮಿನ ಚರ್ಚು ಅಂತ 1ನೇ ಕ್ಲಾಸಿಂದ 4ನೇ ಕ್ಲಾಸ್ವರೆಗೂ ನಾನು ಅಲ್ಲಿ ಬೋರ್ಡಿಂಗ್ ಸ್ಕೂಲ್ ಹಾಸ್ಟೆಲ್ಲೇ ಓದಿದ್ದು. ಆ ಹಾಸ್ಟೆಲ್ ಹೋದ್ಮೇಲೆ ಅಲ್ಲಿವರೆಗೂ ನನಗೆ ಈ ಕೆಲಸದ ಬಗ್ಗೆ ಇದ್ರ ಬಗ್ಗೆ ನನಗೆ ಏನು ಸುದ ಅರಿವೇ ಇರಲಿಲ್ಲ. ಅಂದರೆ ನಾವು ಈ ಕ್ಯಾಸ್ಟಲ್ಲಿ ಇದ್ದೀವಿ ಅಂತಲೇ ಗೊತ್ತಿದ್ದು. ನಾನು ಓದಿ ಚರ್ಚಲ್ಲಿ, ಅಲ್ಲಿ ನಮಗೆ ಓನ್ಲಿ ಏನು ಓದ್ತಿದ್ದೋ ನಮ್ಮ ಗುಡ್ ಫ್ರೈಡೇ, ಕ್ರಿಸ್ಮಸ್ ಇಷ್ಟೇ ಮಾತ್ರ ಗೊತ್ತಿತ್ತು. ಅಚಾನಕ್ಕಾಗಿ ನಾವು ಬಂದೆ. ನಾನು ನಮ್ಮ ತಾಯಿ ಹತ್ರನೂ ಇರಲಿಲ್ಲ, ತಂದೆ ಹತ್ರನೂ ಇರಲಿಲ್ಲ. ನೆಲಮಂಗಲ ಊರಿಗೆ ಬಂದೆ. ಅಲ್ಲಿ ನಮ್ಮ ತಾಯಿಯವರು ನಾನು ಬಂದು ಒಂದು 6 ತಿಂಗಳಿಗೆ ಅನಾರೋಗ್ಯ ಆಗಿ ತೀರೋದ್ರು. ಅವಾಗ ನನಗೆ ಯಾವ ಕೆಲಸ ಮಾಡಬೇಕು ಅನ್ನೋದೇ ನನಗೆ ತುಂಬ ಕೆಲಸ ಮಾಡ್ಬಿಟ್ಟಿದ್ದೀನಿ. ಬೇಕ್ರಿಲಾಗಲಿ, ಮತ್ತು ಮರದ ಕೆಲಸ ಆಗಲಿ, ಹೋಟ್ಲುಗಳಲ್ಲಾಗಲಿ, ಮೆಡಿಕಲ್ ಶಾಪು, ಮತ್ತು ಆಟೋ ಇದರಲ್ಲಿ ಕ್ಲೀನರ್ ಕೆಲಸ ಥರದ್ದು ಎಲ್ಲ ಕೆಲಸ ಮಾಡ್ಬಿಟ್ಟಿದ್ದೀನಿ. ಯಾವುದ್ರಲ್ಲೂ ದುಡ್ಡು ಸಿಗ್ತಾಯಿಲ್ಲ. ತಿಂಗಳಿಗೆ 100 ರೂಪಾಯಿ, 200 ರೂಪಾಯಿ, 300 ರೂಪಾಯಿ ಇದೇ ರೀತಿ ಸಂಬಳ ಇರೋದು ನಮ್ಮದು. ಆವಾಗ ನಾನೇನು ಮಾಡಿದೆ, ನನಗೆ ಇದೊಂದು ಆಪ್ಷನು ನಮ್ಮ ಅವ್ರದ್ದು ಮೂಲ ವೃತ್ತಿ ಇದ್ದು. ನಮ್ಮ ತಾತವ್ರು ಕೆಲಸ ಮಾಡ್ತಿದ್ರು. ನಮ್ಮ ಅಪ್ಪವ್ರು ಹ್ಯಾಂಡಿಕ್ಯಾಪ್ಟ್ ಆಗಿರೋದ್ರಿಂದ ಕೆಲಸ ಮಾಡ್ತಾ ಇರಲಿಲ್ಲ. ನಮ್ಮ ಚಿಕ್ಕಪ್ಪನೂ ಕೆಲಸ ಮಾಡ್ತಾ ಇರಲಿಲ್ಲ. ಇನ್ನು ನಮ್ಮ ತಾತ ಮಾಡ್ತಿದ್ರು, ಅವ್ರ ಕಡೆಯವರೆಲ್ಲ ಮಾಡ್ತಿದ್ರು. ಈ ಕೆಲಸ ನನಗೆ ನಮ್ಮ ಅಪ್ಪಂದು ನೋಡಿಲ್ಲ, ನಮ್ಮ ತಾತಂದು ನೋಡಿಲ್ಲ. ಸಡನ್ಲಿ ಹೆಂಗೆ ನಾನು ಮಾಡೋದು ಅಂತ ನೋಡಿಕೊಂಡು ಅವಾಗ ನಾರ್ಮಲ್ ಅಂಗಡಿಗೆ ಕಸ ಗುಡ್ಸೋ ಕೆಲಸಕ್ಕೆ ಸೇರ್ಕೊಂಡೆ. ಸಲೂನ್ ಅಂಗಡಿಲಿ ಕಸ ಗುಡ್ಸೋಕ್ಕೆ ಸೇರ್ಕೊಂಡೆ. ಅದಾದ್ಮೇಲೆ ನಮ್ಮ ಮಾವರು ಇಲ್ಲ, ಇವನು ಆಲ್ರೆಡಿ ಸೆಲೂನಲ್ಲೇ ಕೆಲಸ ಮಾಡ್ತಾನೆ, ಕಸ ಗುಡ್ಸ್ಕೊಂಡು ಆಗ ಅವ್ರತಂತೆಲ್ಲ ಬರೋದು. ಅದನ್ನ ಜಾಸ್ತಿ ಹಾಕ್ಬಿಟ್ಟು ಜರಿ ಮಸಾಜು ಮತ್ತು ಕಸ ಗುಡ್ಸೋಕೆ ಮಾತ್ರ ಮಡಿಕತ್ತಿದ್ದೆ. ಅವಾಗ ನಮ್ಮ ಅಮ್ಮನ ಮತ್ತು ನಮ್ಮ ಮಾವರು ಏನು ಮಾಡಿದ್ರು, ಆ ಗ್ಯಾಪಲ್ಲಿ 6 ತಿಂಗಳ ಚನ್ನಪಟ್ಟಣ ಕೆಲಸ ಕಳಿಸಿದ್ರು. ಚನ್ನಪಟ್ಟಣದಲ್ಲಿ ನಮ್ಮ ಚಿಕ್ಕಪ್ಪ ಅಂತ ಒಬ್ಬರು ಚಂದ್ರು ಅಂತಿದ್ದಾರೆ, ಮಂಗಳೂರುಪೇಟೆ. ಅವರು 6 ವರ್ಷ ಅಲ್ಲಿದ್ದೆ. ಅಲ್ಲಿ ಫುಲ್ ಕ್ಲೀನ್ ಕೆಲಸ ಕಲಿತೆ. ನಾನು ಹೋಗಿರೋ 6 ತಿಂಗಳು ಗ್ಯಾಪಲ್ಲಿ ನಮ್ಮ ಅಮ್ಮಂಗೆ ನೋಡ್ಕೊಂಡು ನಾನು ಹೋಗಿ 1 ತಿಂಗಳು 2 ತಿಂಗಳು ಅಷ್ಟೇ. ನಮ್ಮ ಹಾಸ್ಟ್ಲು ಬಿಟ್ಟು ನಮ್ಮ ಅಮ್ಮನ ಜೊತೆ ಇದ್ದಿದ್ದು ನಾನು 1 ತಿಂಗಳಿಂದ 2 ತಿಂಗಳು ಅಷ್ಟೇ. ಆ ಬ್ಲಾಂಡಿಂಗು ನನ್ನ ಹತ್ರ ಇರಲಿಲ್ಲ, ನಮ್ಮ ಅಪ್ಪನ ಬ್ಲಾಂಡಿಂಗು ಇರಲಿಲ್ಲ. ಇನ್ನು ಮಿಕ್ತವ್ರು ಆವಾಗಲೇ ನನಗೆ ಹೊಸ ಸಂಬಂಧ, ಇವ್ರು ನಮ್ಮ ಚಿಕ್ಕಪ್ಪ, ಇವ್ರು ನಮ್ಮ ದೊಡ್ಡಪ್ಪ, ಇವ್ರು ನನ್ನ ಫ್ಯಾಮಿಲಿ ಹಿಂಗಿದ್ದಾರೆ ಅಂತ ಗೊತ್ತಾಗಿದ್ದು. ಅಲ್ಲಿ ಹೋಗಿ ಚನ್ನಪಟ್ಟಣ ಮಂಗಳೂರುಪೇಟೆಯಲ್ಲಿ ಕೆಲಸ ಕಲ್ತಿದ್ದು. ಆ ಗ್ಯಾಪಲ್ಲಿ ನಮ್ಮ ಅಮ್ಮ ತೀರೋದ್ರು. ಒಂದು ಸ್ವಲ್ಪ ಒಂದು 75% ಕೆಲಸ ಕಲ್ತಿದ್ದೆ. 75% ಕಲ್ತಾದ್ಮೇಲೆ ಚನ್ನಪಟ್ಟಣ ಬಿಟ್ಬಿಟ್ಟು ಇದೇ ಬೆಂಗಳೂರು, ಲಗ್ಗೆರೆ ಮತ್ತು ರಾಜಗೋಪಾಲ್ ನಗರದಲ್ಲಿ ಅಂಗಡಿ ಕೆಲಸ ಮಾಡ್ಕೊಂಡೆ. 1.25 ವರ್ಷ 2 ವರ್ಷ ಕೆಲಸ ಮಾಡಿದೆ. ಇಮ್ಮಿಡಿಯೇಟ್ಲಿ ಆ ಬಿಲ್ಡಿಂಗ್ ಓನರ್ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ಆ ಅಂಗಡಿ ಓನರ್ದಾಗಿ ಆ ಅಂಗಡಿ ನನ್ನ ಹತ್ರಕ್ಕೆ ಬಂತು. ಅದು ಒಂದು ಬಂದಮೇಲೆ 1ರಿಂದ ನನಗೆ ಇಲ್ಲಿ 2ರಿಂದ 3 ಅಂಗಡಿ ಮಾಡಿದೆ. ಚೆನ್ನಾಗಿ ನಡೀತಿತ್ತು ಒಂದು ಇದರಲ್ಲಿ. ಆಮೇಲೆ ಹೇಳೋರು ಕೇಳೋರು ಯಾರು ಇರಲ್ಲ, ನಮ್ಮದೇ ಹುಡುಗರು ಬುದ್ಧಿ ಗೊತ್ತಿರ್ತದಲ್ಲ. ಈ ಏನು ಗೊತ್ತಿಲ್ಲದೆ ಇದ್ದಾಗ, ಏನು ಇಲ್ದಂಗೆ ಕಾಸು ಇಲ್ದಾಗ ಒಂದು ಸ್ವಲ್ಪ ಇದ್ದು ಸಡನ್ಲಿ ಕಾಸು ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ನನಗೂ ದುರಾಂಕಾರಗಳು ಜಾಸ್ತಿ ಆಗೋಯ್ತು. ಒಂದು ಟ್ರಾವೆಲ್ಸಿಂಗ್ ಅಂತ ಮಾಡಿದೆ, 1-2-3 ಕಾರ್ ತಗೊಂಡೆ. ಮದುವೆ ಆಗೋದಕ್ಕಿಂತ ಮುಂಚೆ ನೀವೆಲ್ಲ ಸೋಕಿಗಳು ಮಾಡ್ದೋ, ಎಷ್ಟು ಜಲ್ದಿ ಎದ್ದೋದ್ನೋ ಅಷ್ಟು ಜಲ್ದಿನೂ ಬಿದ್ದೋದೆ. ಒಂದು ಪ್ರಾಬ್ಲಮ್ಮು. ಆಮೇಲೆ ಅಷ್ಟರೊಳಗೆ ಮದುವೆ ಆಯಿತು ನಂದು.
ಮದುವೆ ಆಗಿ ಒಂದು ಮಗು ಆಗಿತ್ತು. ಇನ್ನು ಮಗು ಒಂದು ಅನ್ಎಕ್ಸ್ಪೆಕ್ಟ್ ಆಗಿ ಒಂದು ಇದಾಗುತ್ತೆ. ಇನ್ನು ಈ ಕೆಲ್ಸಕ್ಕೆ ಬಂದಿರೋದು ಇದೇ ಮುಖಾಂತರ. ಅದಾದಮೇಲೆ ನಾವು ಈ ಸ್ಪಿನ್ ಅನ್ನೋದು ಬೇರೆ ರೀತಿ, ಅದೊಂಥರ ಬೇರೆ ಸ್ಟೋರಿ ಇದ್ದಂಗೆ ಇರ್ತದೆ ಅದು. ನಂದು ಇದು ಒಟ್ಟಿನಲ್ಲಿ ನಾನು ಅಲ್ಲಿಂದ ಚನ್ನಪಟ್ಟಣದಲ್ಲಿ ಕೆಲಸ ಕಲ್ತ್ಕೊಂಡ್ಬಂದೆ. ಚನ್ನಪಟ್ಟಣದಿಂದ ಕೆಲಸ ಬಿಟ್ಬಿಟ್ಟು ಬಂದು ಸೀದಾ ಇಲ್ಲಿ ಲಗ್ಗೆರೆ ಆ್ಯಂಡ್ ರಾಜಗೋಪಾಲನಗರದಲ್ಲಿ ಅಲ್ಲೇ ಕೆಲಸ ಮಾಡ್ಕೊಂಡಿದ್ದೆ. ಸರ್, ನೀವು ಹೇಳ್ತಾ ಇದ್ರಿ 6ನೇ ವಯಸ್ಸಲ್ಲಿ ತಂದೆನ ಕಳ್ಕೊಂಡ್ರಿ ಆ್ಯಂಡ್ 12ನೇ ವಯಸ್ಸಲ್ಲಿ ತಾಯಿನ ಕಳ್ಕೊಂಡ್ರಿ ಅಂತ, ಬೆಳೆದಿದ್ದಿಲ್ಲ ಹಾಸ್ಟೆಲಲ್ಲಿ ಅಂತ. ಓಕೆ, ಈಗ ಒಂದು ಒಳ್ಳೆ ಸ್ಥಾನದಲ್ಲಿ ಇದ್ದೀರಾ, ಸಕ್ಸಸ್ಫುಲ್ ಆಗಿದ್ದೀರಾ, ನೀವಂದರೆ ಎಲ್ರಿಗೂ ಗೊತ್ತು. ಬಟ್ ಆ ಟೈಮಲ್ಲಿ ನಿಮ್ಮ ಮನಸ್ಥಿತಿ ಹೆಂಗಿತ್ತು ಸರ್? ಯಾಕಂದರೆ ಆ ಟೈಮಲ್ಲಿ ನೀವು ಹೇಳ್ತೀರಿ ತುಂಬ ಕಷ್ಟಪಟ್ಟಿದ್ದೀರಾ, ತುಂಬ ಕೆಲಸ ಮಾಡಿದ್ದೀರಾ ಅಂತ. ಆ ಟೈಮಲ್ಲಿ ಅಷ್ಟು ಬೇಜಾರಲ್ಲಿ ಯಾರ್ದು ಸಪೋರ್ಟ್ ಇಲ್ಲದೇ ಮುಂದೆ ಬರಬೇಕು ಅಂತ ಛಲ ಬರಬೇಕು ಅಂದಾಗ ಆ ಟೈಮಲ್ಲಿ ನಿಮ್ಮ ಮನಸ್ಥಿತಿ ಹೆಂಗಿತ್ತು ಸರ್? ಸರ್, ನನ್ನ ಮನಸ್ಥಿತಿ ಹೆಂಗಿತ್ತು ಅಂದರೆ, ಇತ್ಲೆಗೆ ತಂದೆ ಕಳ್ಕೊಂಡಿದ್ದೀವಿ, ತಾಯಿನೂ ತೀರೋಗಿದ್ದಾರೆ. ಅದಾದಮೇಲೆ ನಮ್ಮ ಅಪ್ಪನ ಕಡೆ ಸಂಬಂಧಿಕರು, ನಮ್ಮ ಅಮ್ಮಂದು ಇನ್ನದೆಲ್ಲ ಪರಿಚಯ ಆಗ್ತದೆ. ಅಲ್ಲಿವರೆಗೂ ನಮ್ಗೆ ಯಾರು ಅನ್ನೋ ಗೊತ್ತಿಲ್ಲ. ಇತ್ಲೆಗೆ ನಾನು ಕ್ರಿಶ್ಚಿಯನ್ ಸ್ಕೂಲಲ್ಲಿ ಓದಿರೋದ್ರಿಂದ ನಮ್ಗೆ ಈ ಕ್ಯಾಸ್ಟು ಮತ್ತು ಇದ್ರ ಬಗ್ಗೆ ಅರಿವು ಇಲ್ಲ. ಮತ್ತು ನನಗೆ ಆ ಕಡೆಗೆ ಹೋಗೋದು ಈ ಕಡೆಗೆ ಹೋಗೋದು ಅನ್ನೋ ಗೊಂದಲದಲ್ಲಿ ಒಂದು ದಿವಸ ಬಸ್ ಸ್ಟ್ಯಾಂಡಲ್ಲಿ ಸುಮ್ಮನೆ ಕೂತಿದ್ದೆ. ಒಬ್ಬರು ಆಟೋದವರು, ನಾನು ಕ್ಲೀನರ್ ಕೆಲಸ ಮಾಡ್ತಿದ್ನಲ್ಲ, ಒಬ್ಬರು ತಾತ, ಅವ್ರು ಯಾರು ಅನ್ನೋದೇ ಗೊತ್ತಿಲ್ಲ. ನನ್ನ ಲೈಫು ಟರ್ನಿಂಗ್ ಪಾಯಿಂಟ್ ಆ ತಾತ. ಅಲ್ಲಿಗೆ ಒಂದು ಲೆವೆಲ್ಗೆ ಅಲ್ಲಿಗೆ ಬಂದಮೇಲೆ ಅವ್ರು ಅಂದರು, ಏನು ಕೆಲಸ ಮಾಡ್ತೀನಿ? ನಾನು ಇರೋದು ಒಂದು ಅರ್ಧ ಗಂಟೆ ಫುಲ್ಲು ಬಾಯ್ಬಿಟ್ಟು ಹೇಳ್ತಾನೆ ಇದೆ ಸರ್, ನಂದು ಹಿಂಗೀಗಿದೆ, ಹಿಂಗಾಗಿದೆ, ಹಂಗಾಗಿದೆ ಅಂದ್ಬಿಟ್ಟು. ಅವರು ತುಂಬ ಮೇಧಾವಿಗಳು ಮತ್ತು ನಮ್ಮ ಜನಾಂಗದಲ್ಲಿ ಸ್ವಲ್ಪ ಗುರ್ತಿರೋರು. ಅವ್ರು ಅಂದರು, ನನಗೆ ಈ ಕೆಲಸ ಕಲಿಯೋಕ್ಕೆ ಇಷ್ಟ ಇಲ್ಲ, ನಾನು ಈ ಕೆಲಸದಲ್ಲೇ ಯಾವತ್ತೂ ಇಲ್ಲ, ನಾನು ಏನು ಮಾಡಬೇಕು ಅಂದಾಗ ಅವ್ರು ಒಂದೇ ಒಂದು ಮಾತು ಹೇಳಿದ್ದು ಅಂದರೆ, ನಿನಗೆ ಒಂದು 4ನೇ ಕ್ಲಾಸ್ ಇನ್ನೂ ತಿಳ್ಕೊಳ್ಳೋ ವ್ಯಕ್ತಿ ಅಲ್ಲ ನೀನು, ಇದಕ್ಕೆ ನಿನ್ನ ಜನಾಂಗದ ಬಗ್ಗೆ ನಾನು ಹೇಳ್ತೀನಿ ಅಂತ ಕೂತ್ಕೊಂಡು ಹೇಳಿದ್ರು ಅವರು. ನಾನೊಂದು ಲಾಸ್ಟ್ ಟೈಮು ಎಲೆಕ್ಷನ್ದು ಓಡಾಡಿದ್ದೀನಿ, ಇದೆಲ್ಲ ಓಡಾಡಿದ್ದೀನಿ, ಪೂರ್ವ ಬಗ್ಗೆ ಗೊತ್ತು, ನಿನಗೆ ಅಡಪದ ಅಪ್ಪಣ ಗೊತ್ತಾ ಅಂದರು. ಮತ್ತು ಅವ್ರು ಬಸವಣ್ಣವ್ರನ್ನ ಮಡಿಕೊಂಡಿದ್ದು ನಿಮ್ಮಂಥ ಮಾರ್ಗದರ್ಶಿಗಳೇ. ನೀವು ಎಂಥ ಜನಾಂಗದವರು ಅಂದರೆ, ನೋಡು, ನಿಮ್ಮ ಜನಾಂಗದಲ್ಲಿ ಹುಟ್ಟಿರೋ ಕೆಲಸದಲ್ಲಿ ತುಂಬ ಒಳ್ಳೆಯದು ನೀವು. ನಮ್ಮ ಊರಲ್ಲಿ ಯಾವುದೇ ಒಂದು ಊರಲ್ಲಿ, ಒಂದು ತಾಲೂಕುಗಳಲ್ಲಾಗಲಿ, ಒಂದು ಗ್ರಾಮ ಆಗಲಿ, ಒಂದು ಒಳ್ಳೆಯದನ್ನು ಒಂದು ಕೆಟ್ಟದ್ದು ಏನಾದರೂ ಗೊತ್ತಾಗುತ್ತೆ ಅಂದರೆ ಅದು ನಿಮ್ಮ ಜನಾಂಗಕ್ಕೆ ಮಾತ್ರ, ನಿಮ್ಮ ಅಂಗಡಿಗಳಲ್ಲಿ ಮಾತ್ರ. ಯಾವುದೇ ಒಂದು ಗಾಸಿಪ್ ಇರಲಿ, ಒಂದು ಸಾಲ ತಗೊಂಡು ಓಡೋಗಿರೋದಿರಲಿ, ಇಲ್ಲ ಒಂದು ಮನೆ ಪಕ್ಕದ ಓಡೋಗೋದಿರಲಿ, ಇಲ್ಲ ಒಬ್ಬರು ಮೆಚ್ಯೂರ್ಡ್ ಆಗಿರೋ ಫಂಕ್ಷನ್ ಇರಲಿ, ಒಬ್ಬರು ಏನಾದರೂ ಒಳ್ಳೆ ನ್ಯೂಸ್ ಬರಲಿ, ಏನೇ ಬಂದ್ರೂ ಎಲ್ಲ ಗೊತ್ತಿರೋದು ನಿಮ್ಮೊಬ್ರಿಗೆ ಮತ್ತು ಅಗಸ್ರವ್ರಿಗೆ ಇಬ್ಬರು ಮಾತ್ರ ಬಿಟ್ರೆ ಇನ್ಯಾರಿಗೂ ಗೊತ್ತಾಗೋದಿಲ್ಲ ಈ ಮಾಹಿತಿ ಅಂತ. ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದಾಗ, ನೀವು ಹುಡ್ತಾಗ 11 ದಿವಸಕ್ಕೆ ಹೋಗಿ ನಿಮ್ಮದೇ ಕಾರ್ಯಕ್ರಮ ಇರುತ್ತೆ, ಸತ್ತಾಗ 11 ದಿವಸಕ್ಕೆ ಹೋದಾಗಲೂ ನಿಮ್ಮದೇ ಕಾರ್ಯಕ್ರಮ ಇರುತ್ತೆ. ಮದುವೆ ಏನಾದರೂ ಮಾಡಿದ್ರೆ ಊರಲ್ಲಿ ಬಾಸಿಂಗ ಕಟ್ಟೋರು ನೀವೇ, ಮತ್ತು ಯಾವ್ದಾದ್ರು ಒಂದು ಮದುವೆಗಳಾಯಿತು ಅಂದರೆ ವಾಲ್ಗ ಬರ್ಸೋರು ನೀವೇ, ಮತ್ತು ಯಾರಾದರೂ ತೀರೋಯ್ತು ಅಂದರೆ ಅದಕ್ಕೆ ಮುಡಿ ತೆಗಿಯೋರು ನೀವೇ, ಮತ್ತು ದೇವಸ್ಥಾನದಲ್ಲಿ ಮಗು ಹುಟ್ಟಿದ್ರು ಮಾಡೋರೆಲ್ಲ ನೀವೇ ಇದ್ದೀರಾ. ಈ ಕೆಲಸದಲ್ಲಿ ನಿಮ್ಗೆ ತುಂಬ ಚೆನ್ನಾಗಿದೆ, ಈ ಕೆಲಸನೇ ಕಲ್ತ್ಕೋ ಅಂತ ಹೇಳಿದ್ರು. ಈ ಕೆಲಸ ಕಲ್ತ್ಕೊಂಡ್ಮೇಲೆ ಸರಿ, ನಾನು ಅರ್ಧ ಕೆಲಸ ಕಲ್ತಿದ್ದೀನಿ ಚನ್ನಪಟ್ಟಣದಲ್ಲಿ, ಇನ್ನು ಮುಕ್ಕಾಲು ಭಾಗ ಕಲಿಬೇಕು ತಾತ ಅಂತ ಹೇಳಿ ತಿರ್ಗಾ ನಾನು ಚನ್ನಪಟ್ಟಣದಲ್ಲಿ ನಾನು ಹೋದಾಗ 6 ವರ್ಷ ಕಂಟಿನ್ಯೂಸಿ ಕೆಲಸ ಮಾಡಿದೆ. ಕೆಲಸ ಮಾಡಾದ್ಮೇಲೆ ಯಾವುದೋ ನಾನಾ ಕಾರಣದಿಂದ ಬೆಂಗಳೂರಿಗೆ ಬಂದಮೇಲೆ ಇಲ್ಲಿ ಇದು ಮಾಡಿದೆ. ಅವಾಗ ನನಗೆ ಅನ್ನಿಸ್ತು, ನಮ್ಮ ಜನಾಂಗದಲ್ಲಿ ಇಷ್ಟಿದೆ, ನಮ್ಮ ಜನಾಂಗದಲ್ಲಿ ಏನಾದರೂ ಮಾಡಿ ಕೆಲಸ ಕಲಿಬೇಕು ಅಂತ. ಅವಾಗ ಕೆಲಸ ಕಲಿತು ಆಮೇಲೆ ನಾನು ಅಂಗಡಿ ಮಾಡಬೇಕು ಅಂತ ಬೆಂಗಳೂರಿಗೆ ಬಂದೆ. ಓಕೆ ಸರ್, ಓಕೆ. ಆ ಒಂದು ವ್ಯಕ್ತಿಯಿಂದ ನಿಮ್ಮ ಲೈಫೇ ಚೇಂಜ್ ಆಗ್ಬೋದು. ಅದು ಯಾರು ಅನ್ನೋದೇ ಗೊತ್ತಿಲ್ಲ, ಇದುವರೆಗೂ ಗೊತ್ತಿಲ್ಲ. ಬಟ್ ಅವ್ರು ಹೇಳಿದ ಮಾತಿಂದನೇ ಯಾಕೆಂದ್ರೆ ಅದು ಇದು ಇರೋದೇ ಇದೆ ಸರ್. ನಾನು ಅವಾಗ ಏನು ಗೊತ್ತಾಯ್ತಲ್ಲ, ಇಲ್ಲಿ ಇವಾಗ ಗೊತ್ತಾಗ್ತಿದ್ದಿಲ್ಲ. ಒಂದು ಎಲೆಕ್ಷನ್ ಅಲ್ಲಿ ಏನಾದರೂ ಗೆಲ್ಲಬೇಕು, ಇಲ್ಲ ಏನೋ ಒಂದು ಮಾಡಬೇಕು ಅಂದರೆ ನಮ್ಮವ್ರು ಗೊತ್ತಿರ್ತದೆ ಫುಲ್ಲು. ಇಂಥ ವಾರ್ಡಲ್ಲಿ ಇವನೇ ಗೆಲ್ತಾನೆ, ಇಂಥ MLA ಕ್ಷೇತ್ರದಲ್ಲಿ ಇವನೇ ಗೆಲ್ತಾನೆ, ಇಂಥವ್ರು ಗೆಲ್ತಾರೆ ಅನ್ನೋದು ಪಕ್ಕ ಪೂರಸಭೆಗಳು ನಮ್ಗೆ ಗೊತ್ತಿರುತ್ತೆ ಸರ್. ಈಗೆಲ್ಲ ನಮ್ಮ ಅಂಗಡಿಗಳಲ್ಲಿ ಮಾತ್ರ ಟೀ ಅಂಗಡಿ ಬಿಟ್ಟರೆ ನಮ್ಮ ಅಂಗಡಿಗಳನ್ನ ಇಡೀ ರಾಜಕೀಯ ಆಗಲಿ ಸೊತ್ತೋದಾಗಲಿ ಇಡೀ ಡೆಲ್ಲಿ ವಿಚಾರ ಮಾತಾಡೋದಂದ್ರೆ ಒಂದೇ ಒಂದು ಜಾಗ ಅಂದರೆ ಸೆಲೂನು ಮತ್ತು ಟೀ ಅಂಗಡಿ ಎರಡೇ ತಾವು ಸರ್. ಅದು ನಮಗೆ ಅವಶ್ಯಕತೆನೇ ಇರೋದಿಲ್ಲ, ಆದರೂ ನಮ್ಮವ್ರಿಗೆಲ್ಲ ಗೊತ್ತಿರ್ತದೆ. ನಮ್ಮ ಜನಾಂಗದವ್ರು ಫುಲ್ ಡೀಟೇಲ್ಸ್ ಗೊತ್ತಿರುತ್ತೆ. ಯಾರು ಗೆಲ್ತಾರೆ, ಯಾವ ಫಿಲಮ್ ಚೆನ್ನಾಗಿದೆ, ಎಲ್ಲಿಂಗ್ ಓಡೋಗಿದ್ದಾರೆ, ಇಡೀ ಡೀಟೇಲ್ಸೇ ಗೊತ್ತಿರುತ್ತೆ ನಮ್ಮವ್ರಿಗೆ. ಅದು ನಮಗೂ ಸಿಕ್ಕಿರೋ ವರ ಅನ್ಕೋತೀನಿ. ಅದು ನಮ್ಮ ಕಟಿಂಗ್ ಶಾಪ್ ಅವ್ರಿಗೆ ಆಗಲಿ, ಸೆಲೂನ್ ಅವ್ರಿಗೆ ಆಗಲಿ, ಅದು ವರನೇ ಅದು ನಮ್ಗೆ. ಲಾಸ್ಟ್ ಟೈಮ್ ಬಂದಾಗ ನೀವು ಕತೆ ಹೇಳಿದ್ರೆ, ಆಗಿನ ಕಾಲದಲ್ಲಿ ರಾಜರುಗಳೆಲ್ಲ ಸರ್, ರಾಜರುಗಳ್ದಂದ್ರೆ ಈ ಕಷ್ಟ ಸುಖ ಕೇಳ್ಕೋಬೇಕು ಅಂದರೆ ಅವಾಗ ಏನು ಮಾಡ್ತಿದ್ದಾನಂದ್ರೆ, ಈಗ ಅದನ್ನು ಒಂದು ಸ್ವಲ್ಪ ಜನ ಬಟ್ಟೆ ಇಸ್ತ್ರಿ ಮಾಡಕ್ಕೆ ಹೋಗ್ತಾನೆ, ಈ ಮಡಿಕೆ ಮಾಡೋರು ಮತ್ತು ಇದು ಹೋಗ್ತಾರೆ. ನಮ್ಮವರೇ ಸರ್, ಐಸು ಫೇಸ್ ಟು ಫೇಸು ಇಡೀ ಗ್ರಾಮದಲ್ಲಿ 300 ಮನೆ ಇರಲಿ, 1 ಮನೆ ಇರಲಿ, 500 ಮನೆ ಇರಲಿ, ಅವ್ರಿಗೆಲ್ಲ ಟಚಲ್ಲಿ ಇರೋನಂದ್ರೆ ನಾವು ಒಬ್ಬರೇ ಸರ್. ಅವಾಗ ನಮ್ಮ ಕಷ್ಟ ಸುಖಗಳನ್ನೆಲ್ಲ ಕೇಳ್ಕೊತಾರೆ ಅವರು. ಅದನ್ನ ಕೇಳ್ಕೊಂಡೆ ಮಂತ್ರಿಗಳಿಗಾಗಲಿ, ರಾಜ್ಯರಿಗಾಗಲಿ, ಇಲ್ಲ ಬೇರೆ ಯಾರಿಗಾರಾಗಲಿ, ಇಂತಿಂಥವ್ರಿಗೆ ಇಂತಿಂಥ ಕಷ್ಟಗಳಿದೆ, ಇಲ್ಲ ಇಂತಿಂಥವ್ರು ಸುಖವಾಗಿದ್ದಾರೆ, ಇಂಥವ್ರು ತೀರೋಗಿದ್ದಾರೆ, ಇಂಥವ್ರು ಇದ್ದಾರೆ ಅಂತ ನಮ್ಮ ಕಡೆಯಿಂದಾನೇ ಮಾಹಿತಿ ಅವ್ರಿಗೆ ಹೋಗ್ತಾ ಇದೆ. ಹಂಗಾಗಿ ಅದು ಹಳೆ ತುಂಬ ಕೇಳಿರೋರು ಗೊತ್ತಿದೆ. ಆಪ್ತ ಸಲಹೆಗಾರ ಅಂತ ಮಡಿಕೊಂಡಿದ್ದೆ ಬಸವಣ್ಣ ಇವ್ರನ್ನ. ಲಾಸ್ಟ್ ಟೈಮ್ ಬಂದಾಗ ಇವ್ರು ಈ ಕಥೆನ ಹೇಳಿದ್ರು. ಅಂದರೆ ಆಗಿನ ಕಾಲದಲ್ಲಿ ರಾಜ್ಯಗಳು ಯಾರೇ ಅವರು ರಾಜ್ಯದಲ್ಲಿ ಏನೇ ವಿಷಯ ತಿಳ್ಕೊಬೇಕಂದ್ರೆ ಅವ್ರು ಬಾರ್ ಬರ್ತಿರೋ ಹೋಗ್ತಾ ಇದ್ರು.
ಯಾಕಂದ್ರೆ ಅವ್ರಿಗೆಲ್ಲ ಊರಿನೆಲ್ಲ ವಿಷಯ ಎಲ್ಲ ವಿಷಯ ಗೊತ್ತಿರುತ್ತೆ. ಅವ್ರು ಕಟಿಂಗ್ ಶೇವಿಂಗ್ ಮಾಡಿಸ್ಕೊಳಕ್ ಬಂದಾಗ ಬಂದು ಕುತ್ಕೊಂಡು 2 ರಿಂದ 3 ಅವರ್, ಈಗ ಯಾರೇ ಒಬ್ರು ಬಂದ್ರು 5-10 ನಿಮಿಷ ಏನಪ್ಪ ನಿನ್ ಕಷ್ಟ ಪ್ರಾಬ್ಲಮ್ ಅಂತ ಹೇಳಿ ಕಳಿಸ್ಬಿಡ್ತಾರೆ. ನಮ್ದು ಹಂಗಲ್ಲ, ಅವರು ಬಂದು ಹೇರ್ ಕಟ್ಟು ಶೇವಿಂಗ್ ಮಾಡಿಸ್ಕೊಂಡು ಇನ್ನು ಬೇರೆ ಥರ ಎಲ್ಲ ಮಾಡಿಸ್ಕೊಳ್ಳೋರು ಮಿನಿಮಮ್ 2 ರಿಂದ 3 ಅವರ್ ಟೈಮಲ್ಲಿ ಎಲ್ಲ ಸುಖಗಳ್ನು ಕಷ್ಟಗಳನ್ನೂ ಕೇಳ್ಕೊಂಡಿರೋರು. ಅವಾಗ ರಾಜ್ಯಕ್ಕೆ ಏನು ಮಾಡಬೇಕು, ಇಲ್ಲ ತಾಲೂಕಿಗೆ ಏನು ಮಾಡಬೇಕು, ಇಲ್ಲ ಗ್ರಾಮಕ್ಕೆ ಏನು ಮಾಡಬೇಕು, ಇಲ್ಲಾಂದ್ರೆ ಯಾರಿಗೆ ಎಷ್ಟು ಪ್ರಾಬ್ಲಮ್ ಇದೆ, ಇದು ಮಂತ್ಲಿ ಒಳಗೆ ಇವ್ರಿಗೆಲ್ಲ ಒಂದು ಗ್ರೌಂಡ್ ಲೆವೆಲ್ ಗೊತ್ತಾಗಲ್ಲ ಸರ್. ಇದು ಗ್ರೌಂಡ್ ಲೆವೆಲಲ್ಲಿ ಇಳಿತೀವಿ ನಾವು. ಒಬ್ಬ ಬಳೆಗಾರರು ಮಾರೋರು ಒಂದು ಹಳೇದು ಇದ್ದಿದ್ದೆ, ಈ ಬಳೆ ಮಾಡ್ತಿದ್ದಂದ್ರೆ ನೆಕ್ಸ್ಟ್ ಊರವ್ರು ಹೋಗ್ಬಿಟ್ಟು ನನ್ನ ಮಗಳಿಗೆ ಹೋಗಿ ಬಳೆ ತೋರಿಸು ಇವ್ರು ದುಡ್ಡು ಕೊಟ್ಟಿರೋರಂತೆ. ಈ ದುಡ್ಡುಗೋಸ್ಕರನಾದ್ರೂ ಅವ್ನು ತೋರಿಸ್ಬಿಟ್ಟು ಕೇಳ್ಬೇಕು, ಯಾಕಂದ್ರೆ ನನ್ನ ಮಗಳು ಚೆನ್ನಾಗಿದ್ದಾಳೆ ಇಲ್ವ ಅಂತ ಅಲ್ಲೋಯ್ತಿದ್ದಂತ. ಅದು ಬಳೆಗಾರದ್ದು ನಮಗೂ ಇದೊಂಥರ ಈಗ ತುಂಬ ಇದಾಗ್ಬಿಟ್ಟಿದೆ. ಈಗಲೂ ಸೆಲೂನ್ಗಳಲ್ಲಿ ನಮ್ದೊಂದು ಇನ್ನೂ ಕಂಟಿನ್ಯೂಟಿ ಇರೋದು. ಇನ್ನು ಮಿಕ್ಕಿದ್ದು ಈಗ ಬಳೆಗಳ್ದೆಲ್ಲ ಅಂಗಡಿಗಳಿದೆ, ಆರ್ಟಿಫಿಷಿಯಲ್ ಇದೆ, ಈಗಿನ ಮೊಬೈಲ್ಗಳಿದೆ, ಎಲ್ಲಗಳಿದೆ, ಫೋನ್ ಮಾಡಿ ತಿಳ್ಕೊತಾರೆ. ಅವಾಗೆಲ್ಲ ಏನು ಇರಲಿಲ್ವಲ್ಲ, ನಮ್ಮವ್ರದ್ದೇ ಕಮ್ಯುನಿಟಿ. ಅದರಲ್ಲಿ ನಮ್ಮ ಕಮ್ಯುನಿಟಿ ಇರೋದೇ ಒಂದು ಮೇನ್ ಗೈ. ಓಕೆ ಸರ್, ಸ್ಪಿನ್ ಸಲೂನ್ ಬೆಂಗಳೂರಲ್ಲಿ ಎಷ್ಟು ಬ್ರಾಂಚ್ ಇದೆ ಸರ್? ಸರ್ ಸ್ಪಿನ್ನಿಗೆ ಬರೋದಕ್ಕಿಂತ ಮುಂಚೆ ನಾನು ಈಗ ಇಷ್ಟೊಂದು ದಿನ ನಾನು ಅಂಗಡಿಲಿ ಮಾತ್ರ ಇದ್ದಿದ್ದು. ನಾನು ಅಂಗಡಿಲಿ 3 ಅಂಗಡಿ ಮಡಗಿದ್ದೆ. ಅಂದರೆ ಒಂದು ಲೆವೆಲಲ್ಲಿ ಹೋಯ್ತಾ ಇರಬೇಕಾದ್ರೆ ಅನ್ನಿಸ್ಬಿಟ್ಟಾಗ ಆಲ್ರೆಡಿ ಮದುವೆ ಆಗಿತ್ತು, 3 ಅಂಗಡಿ ಇತ್ತು. 3 ಅಂಗಡಿಲಿ ಒಂದು ವಿನಾಕಾರಣ ಒಂದು ಅಂಗಡಿ ತೆಗೆದ್ಬಿಟ್ಟೆ. ಒಂದು ಅಂಗಡಿ ತೆಗೆದ್ಮೇಲೆ 2 ಅಂಗಡಿ ಇದ್ದಿದ್ದು. 2 ಅಂಗಡಿಲಿ 3 ಜನ ಕೆಲಸಗಾರಿದ್ರು. ಇನ್ನೊಂದು ಅಂಗಡಿ ನಾವು ಯಾರು ಕೆಲಸ ಮಾಡ್ತಿದ್ದೋ ಆ ಹುಡುಗನಿಗೆ ಬಿಟ್ಕೊಟ್ಬಿಟ್ಟೆ. ಅದಾದ್ಮೇಲೆ ಒಂದು ಅಂಗಡಿ ಕೆಲಸ ಮಾಡ್ತಿದ್ದೆ. ಮದುವೆ ಆಯಿತು, ಒಂದು ಮಗು ಇತ್ತು. ಆಮೇಲೆ ವಿನಾಕಾರಣ ಇನ್ನೊಂದು ಮಗು ಅನ್ನಿಸ್ಬಿಟ್ಟಾಗಿ ತೀರೋಯ್ತು. ಅದು ನನಗೆ ಅಲ್ಲಿರೋಕೆ ಆಯ್ತಾ ಇರಲಿಲ್ಲ. ನಾನು ಏನು ಮಾಡಬೇಕು ಅನ್ನೋದು ಗೊತ್ತಾಯ್ತಿಲ್ಲ. ಈಗ ಬರೋರೆಲ್ಲ ಕೇಳೋರು, ಯಾಕೆ ಹಿಂಗೆ ಬೇಜಾರಾಗಿದ್ಯಾ, ಏನಾಗಿದೆ ಅಂತ. ಅದಕ್ಕೆ ನಾನು 3 ತಿಂಗಳು ಎಲ್ಲಾದರೂ ಹೋಗ್ಬಿಡ್ಬೇಕು, ಅಂದರೆ 3 ತಿಂಗಳು ಊರು ಬಿಟ್ಟು ಹೋಗ್ಬಿಡ್ಬೇಕು. ಅಂದರೆ ಒಂದು ಗಂಡು ಮಗು ತೀರೋದಾಗ ಆ ಮನಸ್ಸು ತಡ್ಕೊಳಕ್ಕಾಗಿಲ್ಲ ನನಗೆ. ಅಲ್ಲಿ ಅಂಗಡಿಲಿ ಇರೋಕ್ಕೂ ಆಯ್ತಾ ಇರಲಿಲ್ಲ, ಹೊರಗಡೆ ಇರೋಕೆ ಆಯ್ತಾ ಇರಲಿಲ್ಲ, ಹೊರಗಡೆ ಹೋಗ್ಬೇಕು ಅಂತ ಅನ್ಕೋತಿದ್ದೆ. 3 ತಿಂಗಳು ಚಟ್ಪಡಿಸ್ತಿದ್ದೆ ನಾನು, ಎಲ್ಲಾದರೂ ಹೊಂಟೋಗ್ಬೇಕು ಅಂತ. ಆವಾಗ ನನಗೆ ಅಂದರೆ ನನ್ನ ಪರಿಸ್ಥಿತಿ ನೋಡಿ ನಮ್ಮೊಬ್ಬ ನಮ್ಮದೇ ಸರ್ ಅಂತ ಅವ್ರು ನನಗೆ ಫೋನ್ ಮಾಡಿ ಕರೆದ್ರು. ನಾನು ಹೋದೆ. ಆವಾಗ ನನ್ನ ಸೆಲೂನಲ್ಲಿ ಈ ಥರ ಎಲ್ಲ ಹಿಂಗಿದೆ ಅನ್ನೋದೇ ನನಗೊಂದು ಕಲ್ಪನೆನೇ ಇಲ್ಲ. ನಾನು ಏನಿದ್ರೆ ನನ್ನ ನಾರ್ಮಲ್ ಅಂಗಡಿಲಿ ಮಾತ್ರ ಆ ಜೀವನ ನೋಡ್ಕೊಂಡಿದ್ದನು. ಆವಾಗ ನಮ್ಮದೇ ಸರ್ ಫೋನ್ ಮಾಡಿದ್ರು, ನನಗೆ ಹೋಗಿ ಕೂತ್ಕೊಂಡೆ. ಅರ್ಧ ಗಂಟೆಯಿಂದ 1 ಅವರ್ ಮಾತಾಡಿದೆ ಸರ್. ಅದು ನನಗೇನು ಆ ತಾತ ಬಂದು ಇದು ಮಾಡಿದ್ರು, ಇದು ನನ್ನ ಮಗು ತೀರೋದ್ಮೇಲೆ ನಾನು ದೇವ್ರ ಹತ್ರ ಜಗಳ ಕಾಯ್ಕೊ ಬಂದಿದ್ದೆ. ಯಾವ ರೇಂಜಿಗೆ ರಾಘವೇಂದ್ರ ಸ್ವಾಮಿ ಜಗಳ ಕಾದಿದೆ ಅಂದರೆ, ನಾನು ಯಾರೋ ನಮ್ಮದಲ್ಲಿ ಅಕ್ಕಪಕ್ಕದವರೆಲ್ಲ ನಕ್ಕೊಂಡು ಹೊಂಟೋದ್ರು ನನ್ನ ನೋಡ್ಬಿಟ್ಟು. ಇವನೇನು ಇವ್ರ ಅಪ್ಪ ಅಮ್ಮಂತ ಜಗಳ ಕಾದಂಗೆ ಕಾಯ್ತವನೇ ಇವ್ರು ದೇವ್ರ ಹತ್ರ ಅಂದ್ಬಿಟ್ಟು. ನಾನು ಒಬ್ಬನೇ ಭಯಂಕರ ಬೈತಾ ಇದ್ದೀನಿ. ಒಬ್ಬ ಏಕಾಂಗಿ ಮಾಡ್ಬಿಟ್ಟೆ, ಅನಾಥನ್ ಮಾಡ್ಬಿಟ್ಟೆ, ಹೇಳೋರು ಕೇಳೋರು ಯಾರು ಇಲ್ಲ, ತಂದೆ ತಾಯಿ ಇಲ್ಲ, ಇತ್ಲಾಗ ನನ್ನ ಮಗನೂ ಕಿತ್ಕೊಂಡೆ, ನಮ್ಮ ಅಪ್ಪ ಅಮ್ಮನೂ ಕಿತ್ಕೊಬಿಟ್ಟಿದ್ಯಾ, ನನ್ಗೆ ಯಾರೂ ಕೊಟ್ಟಿಲ್ಲ ಅಂತ ಭಯಂಕರ ಜಗಳ ಕಾದ್ಕೊ ಬಂದೆ ನಾನು. ಅದಾಗಿ 2 ದಿವಸಕ್ಕೆ ಬರ್ತೀನಿ. ನನ್ನ ಅಂಗಡಿ ಓನರು ನನಗೆ ಒಂದು ಟ್ವಿಸ್ಟ್ ಕೊಟ್ಬಿಟ್ರು, ಇದು ನಮ್ಮ ಮಳೆಯ ಬಂದು ಅಂಗಡಿ ಮಾಡ್ಕೋತಾರೆ, ನೀನು ಆಲ್ರೆಡಿ ಇದು ಒಂದು ಸ್ವಲ್ಪ ಅಂಗಡಿನ ಖಾಲಿ ಮಾಡ್ಬಿಡು ಅಂದ್ಬಿಟ್ಟು. ನನಗೆ ಅವಾಗ ನಾನು ಏನು ಅಷ್ಟು ವರ್ಷ ಕುಡ್ಕೊಂಡ್ಬಂದಿದ್ನೋ ಎಲ್ಲ ಒಂದೇ ಸತಿ ಬಿದ್ದೈತಿ. ಇತ್ಲಾಗ ಒಂದು ಗಂಡು ಮಗನೂ ತೀರೋಯ್ತು, ಇತ್ಲಾಗೆ ಒಂದು ಅಂಗಡಿನೂ ಖಾಲಿ ಮಾಡಿ ಅಂತವ್ರೆ. ಇವೆರಡು ಮತ್ತು ಇನ್ನು ಮಿಕ್ಕಿದ ನಂಗೆ ಜೀವನನೇ ಗೊತ್ತಿಲ್ಲ. ಅದೇ ಜೀವನ ಅನ್ಕೊ 3 ಅಂಗಡಿ ಇರೋದ್ರಲ್ಲಿ 2 ಅಂಗಡಿ ಆಲ್ರೆಡಿ ಹೋಗ್ಬಿಟ್ಟಿದೆ. ಇರೋ ಅಂಗಡಿನೂ ಎತ್ತಿಸ್ಬಿಡ್ತಿದ್ದಾರೆ. ಆವಾಗ ನನಗೆ ನಮ್ಮ ಬಾವರು ಧೈರ್ಯ ಕೊಟ್ಟು ಕರೆದ್ರು ಮಾತಾಡೋಕ್ಕೆ, ನಿನ್ನ ಅಂಗಡಿ ಎಷ್ಟಿದೆ, ಏನು ಮಾಡ್ತಿದ್ಯಾ ಅಂತ. ನಾನು ಇರೋ ಬರೋ ಕಷ್ಟನೆಲ್ಲ ಹೇಳ್ಕೊಂಡೆ ನನ್ನ ಹತ್ರ ನಮ್ಮ ಭಾವಂತವು. ಅವಾಗಿನ ಕಾಲಕ್ಕೆ ಈಗಿನ ಕಾಲಗೂ ನಾನು ಒಬ್ಬರು ತಂದೆ ತಾಯಿ ಇಲ್ಲ, ಒಬ್ಬರು ಗುರುಗಳಿಲ್ಲ, ನಾನೊಬ್ಬ ಏಕಾಂಗಿ, ಅವೆಲ್ಲ ಫೀಲ್ ಯಾವುದೂ ಇಲ್ಲ ಸರ್. ಈಗ ಅವರೊಬ್ಬರು ನನ್ನ ಕರ್ಕೊಂಡೋದ್ರು, 10 ನಿಮಿಷ ಕುತ್ಕೊಂಡು ಮಾತಾಡಿದ್ರು, ಒಂದು ಅರ್ಧ ಗಂಟೆ ನನ್ನ ಕಷ್ಟ ಹೇಳ್ಕೊಂಡೆ, ಅರ್ಧ ಗಂಟೆ ಅವ್ರು ಹೇಳಿದ್ರು. ನಂದು ಅವತ್ತಿಂದ ನಾನು ಏನು ಕಷ್ಟ ಬಿದ್ದಿದ್ನೋ ಅವೆಲ್ಲ ರೀಫಿಲ್ ಸರ್. ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗೋಯ್ತು ಅಂತಲ್ಲ, ಏನೂ ಇಲ್ಲ. ನಂದು ಅವತ್ತಿಂದ ಹೊಸ ಮನಸ್ಸಾದ್ರು. ಅವತ್ತಿಂದ ಹೋದೆ ನಾರ್ಮಲ್ ಅಂಗಡಿ ಬಿಟ್ಬಿಟ್ಟು ನಾನು ಯೂನಿಸೆಕ್ಸ್ ಸಲೂನ್ ಬಗ್ಗೆ ಗೊತ್ತಿಲ್ಲ. ಫಸ್ಟು ನಮ್ಮವ್ರದ್ದು ಏನು ಪ್ರಾಬ್ಲಮ್ ಅಂದರೆ, ಈ ಸಲೂನ್ ಒಳಗೆ ಕೆಲಸಕ್ಕೆ ಬರೋಕ್ಕೆ ಹೆದರ್ಕತ್ತೀವಿ ನಾವು. ಯಾಕೆಂದರೆ ನಮ್ಮ ನಾರ್ಮಲ್ ಅಂಗಡಿ ಇರುತ್ತೆ, ಇಲ್ಲಿಗೆ ಬರೋಕ್ಕೆ ಹೆದರ್ಕತ್ತೀವಿ. ಇಲ್ಲಿಗೆ ಬಂದಮೇಲೆ ಗೊತ್ತಾಗಿದ್ದು ನನಗೆ, ಇದು ನಾರ್ಮಲ್, ನಾನು ಈ ಕೆಲಸ ಮಾಡ್ಬೋದು ಅಂತ. ನಾನು ಓದಿರೋದು ಬರೀ 4ನೇ ಕ್ಲಾಸು ಇತ್ತು, TC ಸಮೇತ ಐತೆ. ಯಾರೋ ನಂಬೋದೇ ಇಲ್ಲ. ನಾನೇ ಅನ್ಕೊಬಿಟ್ಟಿದ್ದು, ನನಗೆ ಇಂಗ್ಲೀಷ್ ಬರೋಲ್ಲ, ಹಿಂದಿ ಬರೋಲ್ಲ, ತಮಿಳ್ ಬರೋಲ್ಲ, ತೆಲುಗು ಬರೋಲ್ಲ. ಇದ್ರಲ್ಲಿ ಹೋಗ್ಬಿಟ್ಟು ನಾನು ಹೆಂಗೆ ನನ್ನ ಕ್ಲೈಂಟ್ ಹತ್ರ ಮಾತಾಡೋದು ಎಲ್ಲ ನಮ್ದು. ನಾನು ಅವಾಗಂದ್ರೆ ನಮ್ಮ ನೀನು ಇರೋದು ಕರ್ನಾಟಕದಲ್ಲೇ, ಇದರಲ್ಲಿ ಯಾಕೆ ಹಿಂದಿ ಇಂಗ್ಲೀಷ್ ಬರಬೇಕಂತ. ಇಲ್ಲ, ಅದು ಯೂನಿಸೆಕ್ಸ್ ಸಲೂನು, ಶೂಗಳು ಹಾಕ್ಬೇಕು, ಇನ್ಸರ್ಟ್ ಮಾಡಬೇಕು, ಇವೆಲ್ಲ ಇರುತ್ತೆ, ಕೆಲಸ ಬರುತ್ತಾ ಅಂತ ಅವಾಗ ಕರ್ಕೊಂಡಿದ್ದು. ನಾನು ಅದೊಂದು ಹೋದ್ಮೇಲೆ ಈ ಪ್ರಪಂಚ ನನಗೆ ಗೊತ್ತಾಗಿದ್ದು ಸರ್. ಅಲ್ಲಿ ನಮ್ಮ ಬ್ರದರ್ ಅಲ್ಲೇ ಕೆಲಸ ಮಾಡಿ ತುಂಬ ಸತಿ ಕರೆದಿದ್ರು, ನಮ್ಮ ಬ್ರದರ್ ನವೀನ್ ಅಂತ. ನಾನು ಇಲ್ಲ, ನೀನು ಆಲ್ರೆಡಿ ನೀನು ಓದಿದ್ಯಾ, ನಿನ್ಗೆ ಹಿಂದಿ ಇಂಗ್ಲೀಷ್ ಬರುತ್ತೆ, ನಿನ್ಗೆ ಅಡ್ಜಸ್ಟ್ ಆಗುತ್ತೆ, ನನಗೆ ಇವೆಲ್ಲ ಬರೋದಿಲ್ಲ, ಹಂಗಾಗಿ ನಾನು ಬರೋದಿಲ್ಲ ಅಂದ್ಕೊಂಡಿದ್ದೆ. ನಮ್ಮ ಭಾವರು ಕೊಟ್ಟಿರೋ ಧೈರ್ಯ ಆಮೇಲೆ ಓದೆ. ನವೀನು ಮತ್ತು ನಮ್ಮದೇ ಸರ್ ಅಂತ ಒಂದು 3 ರಿಂದ 4 ವರ್ಷ ಕೆಲಸ ಮಾಡಿದೆ. ಅದಾದಮೇಲೆ ಅದ್ರದ್ದು ಬೇರೆ ಥರ ಇರುತ್ತೆ.
ಓಕೆ ಸರ್. ಅಂದ್ರೆ ಎಷ್ಟು ವರ್ಷ ಸ್ಟಾರ್ಟ್ ಮಾಡಿ? ಸ್ಟಾರ್ಟ್ ಮಾಡಿ ಅಂದರೆ ಸರ್ ನಾನು ಅಲ್ಲಿ 3 ವರ್ಷ ಕೆಲಸ ಮಾಡಿದೆ. 3 ವರ್ಷ ಹೆಂಗೆ ಕೆಲಸ ಮಾಡಿದೆ ಅಂದರೆ ಆನೆಸ್ಟಾಗಿ ಒಂದು ದಿವಸ ರಜೆ ತಗೊಂಡಿರ್ತಿಲ್ಲ. ಒಂದು ದಿವಸ ನಾನು ಬೇರೆ ಕಡೆ ಸೋಕೆ ಮಾಡ್ದವನಲ್ಲ. ನಂದೇನು 25,000 ಪೇಮೆಂಟ್ ಇರುತ್ತೆ, 25,000 ರೂಪಾಯಿಗೆ ನಾನು 28,000 ಕಮಿಟ್ಮೆಂಟ್ ಮಾಡಿಕೊಂಡಿದ್ದೆ. 3 ವರ್ಷ ಕಂಟಿನ್ಯೂಟಿ ಒಂದು ದಿವಸ ರಜೆ ಹಾಕ್ತೀನಿ ಕೆಲಸಕ್ಕೆ ಹೋದೆ. ಕೆಲಸಕ್ಕೆ ಹೋದ್ಮೇಲೆ ನನ್ನ ನಿಷ್ಠೆ ನೋಡಿ ಇದು ಮಾಡಿ ಒಂದು ನಮ್ಮ ಭಾವರು ಮಹೇಶ್ ಬಾವ್ ಅಂತ ಇದ್ದಾರೆ, ನಮ್ಮ ನಾಮದೇವ್ ಸರ್ ಏನಂತೀನಿ ನನ್ನ ತಂದೆ ಸ್ಥಾನದಲ್ಲಿ ನೋಡ್ತೀನೋ ಅವ್ರ ತಮ್ಮ ಇನ್ನೊಬ್ರು ಮಹೇಶ್ ಬಾವ್ ಅಂತಿದ್ದಾರೆ. ನನಗೆ ಮಹೇಶ್ ಬಾವ ಒಂದು ಸೆಲೂನ್ ಮಾಡ್ಕೊಬೇಕು ಅಂತ ಬಂದೆ. ಅದರಲ್ಲಿ ನಾನು ನಾರ್ಮಲ್ ಚಿಕ್ಕ ಅಂಗಡಿ ಮಾಡಬೇಕು ಅಂತ ಬಂದನು ಸರ್. ಈ ರೇಂಜಲ್ಲಿರೋ ನನಗೆ ಯೋಗ್ಯತೆಯೇ ಇಲ್ಲ. 50-60 ಲಕ್ಷ ಹಾಕಿ ಮಾಡೋಂಥ ಯೋಗ್ಯತೆಯೇ ನನಗೆ ಅವಾಗ ಇರಲಿಲ್ಲ. ನಂದಿದ್ದಿದ್ದು ಮಿನಿಮಮ್ 10ರಿಂದ 12 ಲಕ್ಷದಲ್ಲಿ ಯಾವ್ದಾರ ಒಂದು ಮಾಡ್ಕೊಳ್ಳುವಂತ ಹೋಗಿದ್ದು. ನಾನು ಹೋಗಿ ಅವ್ರ ಹತ್ರ ಕೇಳ್ಕೊಂಡಾಗ ಹಿಂಗೆ ಮಾಡ್ತೀನಿ ಅಂದಾಗ, ಈ ಥರ ನಾನು ಅಂಗಡಿ ಮಾಡಬೇಕು ಅಂತ ಇದ್ದೀನಿ ಅಂದಾಗ ಅಂಗಡಿ ಮಾಡುವಂತ ಅಂದರು. ಅಂದರೆ ಅಂಗಡಿಗೂ ಯೂನಿಸೆಕ್ಸ್ ಸೆಲೂನ್ಗೂ ಭಾಳ ವ್ಯತ್ಯಾಸ ಇದೆ. ಅದರಲ್ಲೂ ನಾನು ಬರೀ ಒಂದು ಸೆಲೂನ್ ಒಂದು ಅಂಗಡಿ ಮಾಡ್ಕೊಳ್ಳುವ ಅಂತ ಹೋದೆ. ಅಂಗಡಿ ತವಿಂದ ಸೆಲೂನ್ ಮಾಡ್ಕೊಳ್ಳೋಂಥ ಆಪ್ಷನ್ ಸಿಕ್ತು. ಸೆಲೂನ್ ಮಾಡಾದ್ಮೇಲೆ ನಮ್ಮ ಭಾವರು ಯೂನಿಸೆಕ್ಸ್ ಸೆಲೂನ್ ಮಾಡುವ, ನೀನು ಇಲ್ಲೇ ಮಾಡುವ ಅಂತ ಅಂದರು. ಫುಲ್ ಸಪೋರ್ಟು ನನ್ನ ಹತ್ರ ಇದ್ದಿದ್ದು ಅವಾಗ 10ರಿಂದ 12 ಲಕ್ಷ ಸರ್ ಅಷ್ಟೇ. ಇದಕ್ಕಾಗಿದ್ದು ಈ ಬ್ರಾಂಚ್ಗಾಗಿದ್ದು 65-70 ಲಕ್ಷ ಸರ್. ಇದೆರಡೂ ನಮ್ಮ ಭಾವರೇ. ಪಿನ್ ಸೆಲೂನ್ ಅನ್ನೋದು ಸ್ಟಾರ್ಟ್ ಆಗಿ 2006ರಿಂದ ಸ್ಟಾರ್ಟ್ ಆಗಿರೋದು. ನಮ್ಮ ಭಾವರು ಮತ್ತು 3 ಜನ ಭಾವದಿರು, 2 ಬ್ರದರು ಅವ್ರು ಇದು ಮಾಡಿದ್ದು. ನಾನು ಲೇಟಾಗಿ ಹೋಗಿದ್ದು ಸರ್. 2006ರಲ್ಲಿ ಆಗಿದ್ದು ನಂದು ಲೇಟಾಗಿ ಹೋಗಿದ್ದು. ನಾನೊಂದು 2014 ಇಸ್ವಿಲ್ ಹೋಗಿದ್ದು. ಅದಕ್ಕಿಂತ ಮುಂಚೆಯಿಂದಲೂ ಸ್ಪಿನ್ ಇದೆ. ಟೋಟಲ್ ಇವತ್ತಿನ ನಿನ್ನೆ ಒಂದು ಕೋಲಾರದಲ್ಲಿ ಓಪನ್ ಆಗಿದೆ. ಇವತ್ತು ನಿನ್ನೆ ಸೇರ್ಕೊಂಡ್ರೆ 86 ಬ್ರಾಂಚ್ ಓಪನ್ ಆಗಿದೆ. 86 ಬ್ರಾಂಚು. ಹೈದರಾಬಾದಲ್ಲಿ 15 ಬ್ರಾಂಚ್ ಇದೆ. ಇನ್ನು ಕೆಲಸ ನಡೀತಾ ಇರೋದು 7 ಬ್ರಾಂಚಸ್ ಇದೆ. ಮತ್ತು ಮೈಸೂರಲ್ಲಿ 5 ಬ್ರಾಂಚಸ್ ಇದೆ. ತೆಲಂಗಾಣದಲ್ಲಿ 4 ಬ್ರಾಂಚ್ ಇದೆ. ತಮಿಳ್ನಾಡಲ್ಲಿ 3 ಬ್ರಾಂಚ್ ಇದೆ. ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ ಅಂದರೆ ಅಹಮದಾಬಾದಲ್ಲಿ ಓಪನ್ ಇದೆ. ಇದಕ್ಕೆ ನಮ್ಮ ತುಂಬ ಕೊಡಿಕೇಶನ್ ಅಂದರೆ ಇದು ಒಬ್ಬರಿಂದ ಇಬ್ಬರಿಂದ ಆಗೋದಲ್ಲ ಸರ್. ನಮ್ಮ ಭಾವದರಿಬ್ಬರು ನಾಮದೇವ್ ನಾಗರಾಜು, ಮಹೇಶ್ ನಾಗರಾಜ್ ಅನ್ನೋರು ಮೇನ್ ಇದಕ್ಕೆ ಫೌಂಡರು. ಅದಕ್ಕೆ ಕೊಟ್ಟಿರೋರು ಅಂದರೆ 4 ಜನ. ಒಬ್ಬರು ಮಂಜು ಅಂತಿದ್ದಾರೆ, ಒಬ್ಬರು ಶ್ರೀನಿವಾಸ್ ಅಂತ ಇದ್ದಾರೆ, ಮತ್ತು ಇನ್ನೊಬ್ರು ನವೀನ್ ಅಂತ ಇದ್ದಾರೆ. ಮತ್ತು ಇದೆಲ್ಲ ಇಂಟೀರಿಯರ್ ಎಲ್ಲ ಮಾಡೋದು ಪಿಂಟೋಣ ಅಂತಿದ್ದಾರೆ. ಫುಲ್ ಎಲ್ಲನೂ ನೋಡಿದ್ರೆ ಒಂದೇ ಥರ ಬರೋದು. ಇದಕ್ಕೆಲ್ಲ ನಮ್ಮ ಭಾವನೆ ಪ್ಲ್ಯಾನಿಂಗ್, ಯಾರೊಬ್ಬರು ಪ್ಲ್ಯಾನಿಂಗು ಅವು ಏನೂ ಬರೋಲ್ಲ. ಇವೆಲ್ಲ ನಮ್ಮ ಟೀಮ್ ಅವರೇ ಮಾಡೋದು. ಯಾಕೆಂದರೆ ಕೆಲಸದವ್ರು ಒಬ್ಬರು ಫುಲ್ ಕರೆಕ್ಟಾಗಿದ್ದಾರೆ. ಟೋಟಲ್ 85 ಬ್ರಾಂಚಿಂದನೂ ಟೋಟಲ್ 1600 ಮೆಂಬರ್ಸ್ ಇದ್ದಾರೆ. ನಮ್ಮ ಹತ್ರ ಹೌಸ್ ಕೀಪಿಂಗ್ ಕೆಲಸಕ್ಕೆ ಬಂದವರು ಸದಾ ಬ್ಯೂಟಿಷಿಯನ್ ಮಾಡ್ತೀವಿ. ಮತ್ತು ಬೇರೆ ದೇಶ ಕಂಟ್ರಿಯಿಂದ ಹುಡುಗರುಗಳು ತುಂಬ ರೇರು ಸರ್. ನಮ್ಮ ಹತ್ರ ಇರೋದು ಒಂದು 1600 ಜನ ಸ್ಟಾಫ್ಸಲ್ಲಿ ಒಂದು ಮಿನಿಮಮ್ ಅಂದರೆ ಒಂದು 20-22 ಜನ ಅಷ್ಟೇ ಇರೋದು. ಇನ್ನು ಮಿಕ್ಕಿದವರೆಲ್ಲರೂ ಈ ಕಡೆ ಬೀದರಿಂದ ಈ ಕಡೆ ಚಾಮರಾಜನಗರದವರೆಗೂ, ಈ ಕಡೆ ಕೋಲಾರಿಂದ ಇಲ್ಲಿವರೆಗೂ ಎಲ್ಲ ನಮ್ಮವರೇ ಇರೋದು. ನಮ್ಮವರು ಬೇರೆ ನ್ಯಾಚುರಲ್ ಅಂದರೆ ಹೆಸರು ಹೇಳೋದಂತಲ್ಲ, ಬೇರೆ ಇದರಲ್ಲಿ ಒಂದು ಹಿಂದಿ ಬರಬೇಕು, ಇಂಗ್ಲೀಷ್ ಬರಬೇಕು, ಅವ್ನು ಎಜುಕೇಟೆಡ್ ಆಗಿದ್ರೆ ಮಾತ್ರ ಕೆಲಸದಲ್ಲಿ. ನಮ್ಮ ಹತ್ರ 1ನೇ ಕ್ಲಾಸಿಂದ ಅವನೇನು ಓದಿಲ್ಲ ಅಂದಿಂದ ಹಿಡ್ದು ಫುಲ್ಲು ಟಾಪ್ ಗಂಟ ಓದಿದ್ರು ನಮ್ಮ ಹತ್ರ ಕೆಲಸ ಇರುತ್ತೆ. ನಾವೇ ಕಲಿಸೋದು ಸರ್ ಬೇಸಿಕ್ಕು. ನಮ್ಮ ಹತ್ರ ಬಂದು ಸ್ಪಿನ್ನಲ್ಲೇ ಕೆಲಸ ಮಾಡ್ಕೊಂಡು ಹೋಗ್ಬೇಕು, ಇಲ್ಲೇ ಇರಬೇಕು ಅನ್ನೋದು ಯಾವ ಥರದೂ ಅಭ್ಯಂತರ ಇಲ್ಲ ಸರ್. ಇಲ್ಲಿ ಬಂದು 1 ತಿಂಗಳು ಇದ್ದು ಕೆಲಸ ಕಲ್ತ್ಕೊಂಡು ಹೋಗಿರೋರು ಇದ್ದಾರೆ, ಮತ್ತು 5 ವರ್ಷ ಕೆಲಸ ಕಲ್ತ್ಕೊಂಡು ಇಲ್ಲೇ ಮಾಡಿರೋರು ಇದ್ದಾರೆ, ಮತ್ತು ಇಲ್ಲೇ ಕೆಲಸ ಕಲ್ತು ಇಲ್ಲೇ ಪಾರ್ಟ್ನರ್ ಆಗಿ ಮತ್ತು ಇನ್ವೆಸ್ಟರ್ ಆಗಿ ಮಾಡಿರೋರು ಇದ್ದಾರೆ. ಮತ್ತು ನಮ್ಮದೇನು ಅಂತಂದರೆ ನಮ್ಮ ಕುಲವೃತ್ತಿ ಉಳಿಬೇಕು. ಯಾವುದೇ ಒಂದು ಅಂಗಡಿಗಳಲ್ಲಾಗಲಿ ಊರಿಂದ ಊರಿಗೆ ಬಿಟ್ಬಿಟ್ಟು ಬರಬಾರ್ದು ಅಂದ್ಬಿಟ್ಟು ಬರೀ 1 ತಿಂಗಳು 2 ತಿಂಗಳು ಮಾತ್ರ ನಾವು ಅವ್ರನ್ನ ಕರೆಸಿ ಅವ್ರನ್ನ ಟ್ರೈನಿಂಗ್ ಕೊಟ್ಟು ಒಂಚೂರು ಅಪ್ಗ್ರೇಡ್ ಮಾಡಿ ತಿರ್ಗಿ ಅವ್ರ ಊರಿಗೆ ಕಳಿಸ್ತೀವಿ. ನಾವು ಅವ್ರ ಊರಿಗೆ ಕಳಿಸ್ತೀವಿ ಅಂದರೆ ತುಂಬ ಜನ ಆ ಥರ ತುಂಬ ಜನ ಬಂದಿದ್ದಾರೆ. 800-900 ಜನ ಬಂದು ನಮ್ಮ ಹತ್ರ ಕೆಲಸ ಕಲ್ತ್ಕೊಂಡು ಹೋಗಿ ನಾರ್ಮಲ್ ಅಂಗಡಿನ ಇನ್ನೊಂದು ಸ್ವಲ್ಪ ಅಪ್ಗ್ರೇಡ್ ಮಾಡಿ ಕಲ್ತಿರೋರು ತುಂಬ ಜನ ಇದ್ದಾರೆ. ನಮ್ಮ ಸಮಾಜದಲ್ಲಿ ಸ್ವಲ್ಪ ಕೆಲಸ ಕಲ್ಸೋದು ಕಡಿಮೆ. ಯಾಕೆಂದರೆ ಏನಾಗುತ್ತೆ ಅಂದರೆ ಎಲ್ಲಿ ಕಲ್ತ್ರೆ ಇನ್ನೊಂದು ಅಂಗಡಿ ಪಕ್ಕ ಅಂಗಡಿ ಮಾಡ್ಬಿಡ್ತಾನೋ, ಎಲ್ಲೊಂದು ಇದು ಮಾಡ್ಬಿಡ್ತೀನೋ ಅನ್ನೋದು ಈ ಥರ ಇರುತ್ತೆ. ನಮ್ಮದ್ರಲ್ಲಿ ಆ ಥರ ಆಪ್ಷನ್ನೇ ಇಲ್ಲ ಸರ್. ಯಾರಾದರೂ ಬರಲಿ, ಒಟ್ಟು ನಮ್ಮವರಾಗಿರ್ಬೋದು ಅಂತ ಕುಲವೃತ್ತಿ ಕಲಿಯೋರು ಯಾರಾದರೂ ಇರಲಿ, ಅದು ತುಂಬ ಜನ ಇದ್ದಿದ್ದೆ. ಅವ್ರು ಬರ್ತಾರೆ, ಕೆಲಸ ಕಲಿತಾರೆ, ತಿರ್ಗಾ 1 ತಿಂಗಳಾದ್ಮೇಲೆ ಹೋಗೋರು ಇದ್ದಾರೆ, 1 ವರ್ಷ ಆದ್ಮೇಲೆ ಹೋಗೋರು ಇದ್ದಾರೆ. ಆ ಥರ ಆಪ್ಷನ್ ನಾವು ಕೊಟ್ಟಿದ್ದೀವಿ. ಈ ಒಂದು ಪಾಯಿಂಟ್ ಏನು ಹೇಳಿದ್ರೆ ಅದು ನಂಗೆ ತುಂಬ ಖುಷಿ ಆಯಿತು. ಯಾಕಂದರೆ ನನಗೆ ಈ ಸಲೂನ್ ಗೊತ್ತಾಗಿ 1.5 ವರ್ಷ ಹಿಂದೆ. ಬಟ್ ಅದಕ್ಕಿಂತ ಮುಂಚೆ ಯಾವುದೇ ಸಲೂನ್ ಹೋದ್ರು ಅವ್ರಿಗೆ ಹಿಂದಿಲೇ ಎಕ್ಸ್ಪ್ಲೇನ್ ಮಾಡಬೇಕು, ಭಯ ಹಂಗೆ ಮಾಡಿ ಹಿಂಗೆ ಮಾಡಿ ಆ ಥರದ್ದೆಲ್ಲ. ಅಂದರೆ ಇದರಲ್ಲಿ ಏನಂತ ಅಂದರೆ ನಮ್ಮದ್ರಲ್ಲಿ ಎಲ್ಲ ಕನ್ನಡದವರೇ ಸರ್ ಇರೋದು. ಯಾರು ಸರ ಹಿಂದಿಯವರು ಅಂದರೆ ಸ್ವಲ್ಪ ರೇರು. ಬ್ಯೂಟಿಷಿಯನ್ಸ್ ಇದ್ದಾರೆ, ಅಂದರೆ ಅವ್ರದ್ದು ಲ್ಯಾಂಗ್ವೇಜ್ ಇದರಿಂದ ಕನ್ನಡದವರು ಇದ್ದಾರೆ, ಹಿಂದಿಯವರು ಇದ್ದಾರೆ. ಅಂದರೆ ಬೇರೆ ಇದರಿಂದ ಸ್ಟೇಟಿಂದ ಕರ್ಕೊಬಂದು ಇಲ್ಲಿ ಮಾಡಿಸೋದು ಕಡಿಮೆ ಸರ್. ಯಾಕಂದ್ರೆ ನಮ್ಮವರೇ ಇದ್ದಾರೆ, ನಮ್ಮವ್ರಿಗೆ ನಾವು ಕೊಡ್ತೀವಿ ಸರ್. ಅದು ಯಾವ ಒಟ್ಟ ಕುಲವೃತ್ತಿ ನಮ್ಮವ್ರು ಮಾಡ್ತಿರ್ಬೋದು ಸರ್. ಅದರಲ್ಲಿ ಹಡಪ್ಪದವ್ರು ಆಗ್ಬೋದು, ಭಂಡಾರೀಸ್ ಆಗ್ಬೋದು,
ಲಂಬಾಣಿಸ್ ಆಗ್ಬೋದು, ಬೇರೆ ಯಾವ್ದಾದ್ರು ಆಗಿರಲಿ ಸರ್, ಅವೆಲ್ಲ ನಾವೇನು ಕೇಳೋದಿಲ್ಲ. ಕುಲ ವೃತ್ತಿ ಇಲ್ಲ ಅವ್ರ ತಾತ ಇಲ್ಲ ಅವ್ರ ಅಪ್ಪ ಇಲ್ಲ ಅವ್ರು ಯಾರಾದರೂ ಒಬ್ರು ಮಾಡ್ತಿದ್ರೆ ಅಂದರೆ ಸಾಕು ಸರ್. ಅವ್ರನ್ನ ಕರ್ಕೊಬಂದು ನಾವು ಟ್ರೈನ್ ಅಪ್ ಮಾಡಿ ನಾವು ಕಳಿಸೋ ಜವಾಬ್ದಾರಿ ನಮ್ದಿರುತ್ತೆ. ಈಗಲೂ ಮಾಡ್ತೀವಿ, ಮುಂದೆನೂ ಮಾಡ್ತೀವಿ, ಇನ್ನು ಎಷ್ಟು ವರ್ಷ ಆಗಿದ್ರೂ ಮಾಡ್ತೀವಿ. ಅಂದರೆ ಇಡೀ ಸೆಲೂನ್ ಅವರು ಈ ಲೆವೆಲಲ್ಲಿ 80+ ಸೆಲೂನ್ ಮಾಡಿರೋದು ಅಂದರೆ ಇಡೀ ಇಂಡಿಯಾದಲ್ಲೇ ತಗೊಂಡ್ರು ನಮ್ಮ ಬಾವರು ಮಿನಿಮಮ್ 200-300 ಬರ್ತಾರೆ. ಯಾಕೆಂದರೆ ಇದು ಬೆಂಗಳೂರಲ್ಲಿ ಅಷ್ಟೇ, ಇನ್ನು ಬೇರೆ ಯಾವುದೇ ಜನಾಂಗದವ್ರು ನೋಡಿ ಓನರ್ಗಳು ನಮ್ದಿರಲ್ಲ ಇದ್ದಿರಲ್ಲ. ನಮ್ಮವ್ರೇನೋ ನಡೆಸ್ತಾ ಇದ್ದೀವಿ 80+ ಆಗಿದೆ ಅಂದರೆ ಅದು ಸ್ಪಿನ್ ಕಂಪ್ನಿ ಅನ್ನೋದು ಮಾತ್ರನೇ, ಅದು ಬಿಟ್ರೆ ಬೇರೆದಿಲ್ಲ. ಓಕೆ, ನೀವು ಎಷ್ಟು ಬ್ರಾಂಚ್ನ ಓನ್ ಮಾಡ್ತಾ ಇದ್ದೀರಾ ಸರ್? ಓನು ಅಂತಂದರೆ ನಂದು ಇಲ್ಲಿರೋದು ನಂದು ಓನು ಅಂತ ನಾನು ಯಾವತ್ತೂ ಹೇಳ್ಕೊಳ್ಳೋದಿಲ್ಲ. ಯಾಕೆಂದರೆ ನಮ್ಮ ಬಾವರು ನನಗೆ ಕೊಟ್ಟಿರೋದು ನಮ್ಮ ಬಾವವ್ರದೇ ಇದು. ಇದೇ ಆಗಲಿ ಇನ್ನೊಂದು ಬ್ರಾಂಚಲ್ಲಿ ನಮ್ಮ ಬಾವವ್ರದೇ. ಇನ್ನು ನಮ್ಮ ಬ್ರದರ್ಸು ಮತ್ತು ನಮ್ಮ 3 ಜನ ಬ್ರದರ್ಸ್ ಏನಿದ್ದಾರೆ ಆ 3 ಜನ 80 ಬ್ರಾಂಚು ಮೇಂಟೈನ್ ಮಾಡ್ತೀವಿ ಸರ್. ಅದರಲ್ಲಿ ಹೊಸ ಹುಡುಗರುಗಳು ಬಂದಿದ್ದಾರೆ, ಎಲ್ಲರೂ ಸೇರ್ಕೊಂಡು ನಾವು ನಾವು ಇಲ್ಲದೆ ಹೋದ್ರೂ ನಡಿಬೇಕು ಅಂತ ನಮ್ಮ ಭಾವನ ಆಸೆ. ಇಲ್ಲೂ ಅಷ್ಟೇ, ನಾನು ಇಲ್ಲ ಅಂದ್ರೂ ನಮ್ಮ ಟೀಮ್ಗಳೇ ನಡೆಸ್ತಾರೆ ಸೆಲೂನು. ಅಲ್ಲೂ ಅಷ್ಟೇ, ನಾನು ಹೆಗ್ನಳ್ಳಿಲಿ ಇಲ್ಲ ಲಗ್ಗೆರಲ್ಲಿ ಇಲ್ಲ ಅಂದರೂ ನಮ್ಮ ಟೀಮ್ಗಳೇ. ಯಾಕೆಂದ್ರೆ ನನ್ನ ಸ್ಟ್ರೆಂತು ನಮ್ಮ ಸಪೋರ್ಟು ನಿಂತಿರೋದೇ ನಮ್ಮ ಹುಡುಗರುಗಳು. ಮತ್ತು ನಮ್ಮ ಇಲ್ಲಿ ಫ್ರಂಟ್ ಆಫೀಸಿಂದ ಹಿಡ್ದು ಒಂದು ಹೌಸ್ ಕೀಪಿಂಗಿಂದ ಹಿಡ್ದು ಎಲ್ಲರೂ ಅವ್ರು ಕೊಟ್ಟಿರೋ ಸಹಕಾರನೇ ಸರ್. ಅದಕ್ಕೋಸ್ಕರ ಈ ಥರ ಸ್ಪಿನ್ ಮೇಲೆ ಹೋಗೋದು. ನಾವು ಒಬ್ಬರನ್ನೇ ಮಾಡಬೇಕು, ಅಲ್ಲೇ ಮಾಡ್ಬೇಕು, ಇಲ್ಲೇ ಮಾಡ್ಬೇಕು ಅಂತ ಯಾರಿಗೂ ಮಾಡೋದಿಲ್ಲ ಸರ್. ಎಲ್ಲರಿಗೂ ಅವಕಾಶ ಕೊಡ್ತೀವಿ, ಅವಕಾಶಗಳನ್ನ ಉಪಯೋಗಿಸಿ ಅವರು ಬೆಳೀತಾರೆ, ನಮ್ಮನ್ನು ಬೆಳೆಸ್ತಾ ಇದ್ದಾರೆ. ನಮ್ಮ ಇಷ್ಟು ಈ ಲೆವೆಲ್ಗೆ ಬೆಳೆಯೋ ಕಾರಣಗಳೇ ನಮ್ಮ ಸ್ಟಾಫ್ಗಳು, ನಮ್ಮ ಟೀಮ್ಗಳು. ನಾವು ಸ್ಟಾಫ್ಗಳು ಕೆಲಸದವ್ರು ಅಂತ ಯಾರು ಅಂದ್ಕೊಳ್ಳೋದಿಲ್ಲ. ನಮ್ಮ ಅಣ್ಣ ತಂಗಿಯರು, ನಮ್ಮ ಅತ್ತಿದಿರು, ನಮ್ಮ ಅಕ್ಕದಿರು, ನಮ್ಮ ತಂಗಿದಿರು, ನನ್ನ ಅಣ್ಣ ತಂದಿರೋ ಥರನೇ ನಾವು ನೋಡ್ತೀವಿ ಸರ್. ಒಂದು ಒಳ್ಳೆ ಸಕ್ಸಸ್ಗೆ ಟೀಮ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಮ ಕತೆ ಕೇಳಿದ್ರೆ ಇಲ್ಲ ಸರ್, ನಾನು ಇದರಲ್ಲಿ ನಿಮಿತ್ತ ಸರ್. ಒಂದು ಮನೆ ಕಟ್ಟಬೇಕು ಅಂದ್ರೆ 4 ಜನ ಪಿಲ್ಲರ್ ಬರ್ತಾರೆ, ಆ ಥರ ಸ್ಪಿನ್ನಲ್ಲೂ 4 ಜನ ಪಿಲ್ಲರ್ ಇದ್ದಾರೆ. ಈಗ ನಮ್ಮ ಬಾವುದಿರು ಏನೋ ಒಂದು ಫೌಂಡೇಶನ್ ಹಾಕ್ಕೊಟ್ರು, ಅದಕ್ಕೆ 4 ಪಿಲ್ಲರು ಅಂದರೆ ಒಬ್ಬರು ಮಂಜು ಚಿನ್ಸ್ವಾಮಿ ಅಂತನೋ ಒಬ್ಬರು, ಶ್ರೀನಿವಾಸ್ ವೆಂಕಟೇಶ್ ಅಂತ, ನವೀನ್ ಅಶ್ವಥ್ ಅನ್ನೋರೊಬ್ರು, ಮತ್ತು ಇದಕ್ಕೆಲ್ಲ ಇಂಟೀರಿಯರ್ ಮಾಡೋರು ಪಿಂಟು ಸಬಿಸನ್ ಪಿಂಟು ಅಂತನೋ. ಅದು ಹೆಂಗೆ ಒಂದು ಫಿಲ್ಲರ್ ಅಂತ ಬಂದು 4 ಕಡೆಯಿಂದ ಇದು ಮಾಡ್ತಿರೋ ಅದಕ್ಕೆ ಒಂದೊಂದು ಇಟ್ಕೆ ನಾವು ಹಾಕೋ ಬರ್ತೀವಿ ಸರ್. ಇಲ್ಲೂ ಅಷ್ಟೇ, ನಾನು ಒಬ್ಬನೇ ನಿಂತ್ಕೊಂಡು ನಾನು ಒಬ್ಬನೇ ಬಂಡವಾಳ ಹಾಕಿದ್ದೀನಿ ಅಂತ ಆಗಲ್ಲ ಸರ್. ಇಲ್ಲಿ ನಿಂತ್ಕೊಂಡಿರೋರು ಇವರಾಗಲಿ ಮತ್ತು ನಮ್ಮ ಟೀಮ್ದಾಗಲಿ 3 ವರ್ಷದಿಂದ ನನಗೆ ಸಾಥ್ ಕೊಟ್ಟಿರೋದಕ್ಕೆ ಸರ್ ನಾನು 4 ಫಿಲ್ಲರ್ ಆಗಿ ನಿಂತ್ಕೊಂಡಿರೋದು. ಇಲ್ಲದೆ ಹೋದರೆ ಯಾವುದೇ ಕಾರಣಕ್ಕೂ ನಮ್ಮ ಸ್ಟಾಫ್ಗಳು ಸಪೋರ್ಟ್ ಇಲ್ಲದೆ ನಾವು ಯಾವುದೇ ಕಾರಣಕ್ಕೂ ಏನೂ ಮಾಡೋಕ್ಕಾಗಲ್ಲ ಸರ್. ಇಲ್ಲಿ ನೀವು ಲೆಗ್ಗೆರೆ ಬ್ರಾಂಚಲ್ಲಿ ಎಷ್ಟು ಜನ ಸ್ಟಾಫ್ ಕೆಲಸ ಮಾಡ್ತಾ ಇದ್ದೀರಾ ಸರ್? ಇಲ್ಲಿ ಲಗ್ಗೆರೆ ಬ್ರಾಂಚಲ್ಲಿ 30 ಜನ ಕೆಲಸ ಮಾಡ್ತಾರೆ ಸರ್. ಓಕೆ ಓಕೆ ಓಕೆ. ಅಂದರೆ ನಿಮ್ಮ ಅಂಡರಲ್ಲಿ ಅಲ್ಲಿ 20 ಜನ ಕೆಲಸ ಮಾಡ್ತಾರೆ, ಇಲ್ಲಿ 30 ಜನ ಕೆಲಸ ಮಾಡ್ತಾರೆ ಸರ್. ಓಕೆ ಸರ್, ಏನೆಲ್ಲ ಸರ್ವಿಸ್ ಪ್ರೊವೈಡ್ ಮಾಡ್ತೀರಾ ಸರ್? ನಮ್ದು ಇದರಲ್ಲಿ ಬಾಡಿ ಮಸಾಜ್ ಒಂದಿಲ್ಲ ಅಷ್ಟೇ ಸರ್. ನಾವು ಅದು ಮಡಗದಲ್ಲಿ 89 ಬ್ರಾಂಚಲ್ಲಿ ಇಲ್ಲ. ಇನ್ನು ಏರ್ ಕಟ್ ಇದೆ, ಜೆಂಟ್ಸ್ ಏರ್ ಕಟ್ ಇದೆ, ಲೇಡೀಸ್ ಏರ್ ಕಟ್ ಇದೆ, ಮತ್ತು ವ್ಯಾಕ್ಸಿಂಗ್ ಇದೆ, ಫೇಶಿಯಲ್ ಇದೆ, ಕ್ಲೀನಪ್ ಇದೆ, ಮೆನಿಕ್ಯೂರ್ ಪೆಡಿಕ್ಯೂರ್ ಇದೆ, ಮತ್ತು ಒಬ್ಬೊಬ್ರಿಗೂ ಪ್ರೈವೇಸಿ ರೂಮ್ ಕೊಡ್ತೀವಿ ಸರ್. ಒಂದು ಅಂಡರ್ ಆರ್ಮ್ಸ್ ಮಾಡಿಸ್ಕೋಬೇಕು ಅಂದ್ರೂ ಅಷ್ಟೇ, ಒಂದು ವ್ಯಾಕ್ಸಿಂಗ್ ಮಾಡಿಸ್ಕೋಬೇಕು, ಅದು ಹುಡುಗ ಆಗಲಿ ಹುಡುಗಿ ಆಗಲಿ, ಒಂದು ಕ್ಲೀನಪ್ ಮಾಡಿಸ್ಕೋಬೇಕಂದ್ರೂ, ಒಂದು ಜಸ್ಟ್ ಸ್ಟ್ಯಾಂಡ್ ಪ್ಯಾಕ್ ಮಾಡಿಸ್ಕೊಂಡ್ರು ಅವ್ರಿಗೆ ಅಂತ ಒಂದು ಪ್ರೈವೇಸಿ ರೂಮ್ ಥರನೇ ಮಾಡ್ತೀವಿ. ಏನಕ್ಕೆ ಸ್ಪಿನ್ ಎಕ್ಸ್ಪೆನ್ಸಿವ್ ಅಂತ ಅಂದರೆ ಮಿನಿಮಮ್ 50 ಲಕ್ಷದಿಂದ 1 ಕೋಟಿವರೆಗೆ ಯಾಕೆ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅಂದರೆ ಒಂದೊಂದು ರೂಮಲ್ಲೂ ಒಂದೊಂದು AC ಇರುತ್ತೆ, ಒಂದೊಂದು ರೂಮಲ್ಲೂ ಅವ್ರ ಪ್ರೈವೇಸಿ ಇರುತ್ತೆ. ಒಂದು ಕ್ಲೈಂಟ್ ಹೋಯ್ತು ಅಂದರೆ ಅವ್ರು ಫುಲ್ಲು ಅವ್ರ ಮನೆಯಲ್ಲಿ ಅಂದರೆ ಅವ್ರಿಗೆ ಯಾವುದೇ ಥರದ್ದು ಬೇರೆ ಥರ ಫೀಲಿಂಗ್ ಬರೋದೇ ಇಲ್ಲ, ಆ ಥರ ಮಾಡ್ಕೊಡ್ತೀವಿ. ಮತ್ತು ಇನ್ನೊಂದು ಅಂದರೆ ಅವ್ರಿಗೆ ಬಂದಾಗ ಏರ್ ಕಟ್ ಯಾವ ಥರ ಇರಬೇಕು, ಅವ್ರು ಕೇಳಿದ ಏರ್ ಕಟ್ ಯಾವುದು. ಅವರು ಒಂದು ಮನೆಯಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಬಂದಿರ್ತಾರೆ ಸರ್. ಅಷ್ಟರಲ್ಲಿ ನಾರ್ಮಲ್ ಅಂಗಡಿ ಎಲ್ಲ ನೋಡಿರ್ತಾರೆ. ಅದಕ್ಕಿಂತ ವಿಭಿನ್ನವಾಗಿ ಅವ್ರ ಮನಸ್ಸಿಗೆ ಯಾವಾಗ ಟಚ್ ಆಗುತ್ತೋ ಆವಾಗಲೇ ನಮ್ಮನ್ನ ಅವರು ಒಪ್ಕೊಳ್ಳೋದು, ಆವಾಗಲೇ ಈ ಥರ ಸಕ್ಸಸ್ಫುಲ್ಲಾಗಿ ಸೆಲೂನ್ ನಡೆಸೋಕ್ಕಾಗೋದು. ಹಂಗಾಗಿ ನಾವು ಅವ್ರಿಗೆ ಏನು ಬೇಕು, ಅವ್ರ ನೀಡ್ ಏನಿದೆ ಅವೆಲ್ಲ ನಾವು ಏರ್ ಕಟ್ಟಿಂದ ಹಿಡ್ದು, ಬಿಯರ್ಡಿಂದ ಹಿಡ್ದು, ಸ್ಟೈಲಿಂಗಿಂದ ಎಲ್ಲ ಥರದ್ದು ಇದೆ ಸರ್. ಮತ್ತು ಮದುವೆ ಮೇಕಪ್ಸ್ಗಳಿದೆ, ನೇಲ್ ಎಕ್ಸ್ಟೆನ್ಸ್ ಇದೆ, ಎಲ್ಲ ಥರದ್ದು ಇದೆ. ಬಾಡಿ ಮಸಾಜ್ ಒಂದು ನಾವು ಯಾವ ಬ್ರಾಂಚಲ್ಲೂ ಪ್ರೊವೈಡ್ ಮಾಡಿಲ್ಲ, ಓನ್ಲಿ ಹೆಡ್ ಮಸಾಜ್ ಇದೆ. ತುಂಬ ಸಲೂನ್ಗಳಿದೆ, ಬಟ್ ಎಲ್ಲ ಸಲೂನ್ಗಿಂತ ನಿಮ್ಮ ಸಲೂನು ಹೆಂಗೆ ಡಿಫ್ರೆಂಟ್ ಆಗುತ್ತೆ ಅಂತ ಯಾವ್ದಾದ್ರು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳೋದಾದ್ರೆ? ಸರ್, ನಮ್ಮದು ಏನಾಗುತ್ತೆ ಅಂತ ನಾವು ಕುಲವೃತ್ತಿ ಬಂದಿರೋದ್ರಿಂದ ಬೇರೆಯವ್ರಿಗಾದ್ರೆ ಒಂದು ಏರ್ ಕಟ್ ನೋಡಿದ್ರೆ, ಬೇರೆ ಕ್ಯಾಸ್ಟ್ ಅವರಾಗಲಿ ಬೇರೆಯವ್ರು ಯಾರಾದ್ರಾಗಲಿ ನೋಡಿದ್ರೆ ಅವನೊಂದು ಜಡ್ಜ್ ಮಾಡೋಕ್ಕೆ ಲೇಟ್ ಆಗುತ್ತೆ. ನಮ್ಗೆ ಅದು 50% ಗೊತ್ತಾಗ್ಬಿಡುತ್ತೆ ಸರ್. ಈ ವ್ಯಕ್ತಿ ಬಂದು ಕುತ್ಕೊಂಡು ಇಟ್ಕಿ ಇವ್ನಿಗೆ ಈ ಥರ ಏರ್ ಕಟ್ ಮಾಡಿದ್ರೆ, ಈ ಥರ ಸ್ಟೈಲ್ ಮಾಡಿದ್ರೆ ನಮ್ಗೆ ಆಲ್ರೆಡಿ 50% ಗೊತ್ತಾಗೋದ್ರಿಂದ ಅದರಲ್ಲಿ ಇನ್ನೇನು ಆಪ್ಷನ್ ಇಲ್ಲ, ನಮ್ಗೆ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. ಓಕೆ, ತುಂಬ ಜನ ಸಲೂನ್ ಬಿಸ್ನೆಸ್ ಮಾಡೋರು ಈ ಒಂದು ತಪ್ಪನ್ನ ಮಾಡ್ತಾ ಇರ್ತಾರೆ, ಬಟ್ ನಾನು ಯಾವುದೇ ಕಾರಣಕ್ಕೂ ಆ ತಪ್ಪನ್ನ ನಾನು ಮಾಡೋಕ್ಕೆ ಹೋಗಲ್ಲ ಅಂದರೆ ಅಂತ ಯಾವುದು? ಸರ್, ನಮ್ಮದ್ರಲ್ಲಿ ಏನಿದೆ ಅಂದರೆ ಬಾಡಿ ಮಸಾಜ್ ಮಡಗೋದೇ ಫಸ್ಟ್ ತಪ್ಪು ಅಂದರೆ. ಮತ್ತು ಅದರಲ್ಲಿ ಏನೇ ಒಂದು ಮಾಡಿದ್ರು ಟ್ರಾನ್ಸ್ಪರೆಂಟ್ ಇರುತ್ತೆ. ನಮ್ಮದು ಫೇಸಲ್ಲಿ ಮಾಡೋದು ನಾವು ಕನ್ನಡಿ ಮುಂದೆನೇ ಮಾಡ್ತಾ ಇರೋದ್ರಿಂದ ಅವ್ರು ಮೋಸ ಮಾಡೋಕ್ಕಾಗಲ್ಲ. ಅದು ಒಂದೊಂದು ಕನ್ನಡಿ ಇಲ್ದಂಗೆ ಮತ್ತು ಬೇರೆ ಏನೋ ಮಾಡಿದ್ರೆ ಮೋಸ ಮಾಡ್ದಂಗೆ ಆಗುತ್ತೆ. ನಾವು ಕನ್ನಡಿ ಮುಂದೆನೇ ಕೂತ್ಕೊಂಡು ಅದೇನು ಮಾಡ್ತೀವಿ ಅದು ಮೋಸ ಆಗಲ್ಲ. ಬೇರೆಯವ್ರಿಗೆ ಏನಾಗುತ್ತೆ ಅಂದರೆ, ನಾನು ಒಂದು ಓನರ್ ಆಗಿ ಇಲ್ಲಿ ಗಲ್ಲದ ಮೇಲೆ ಕುತ್ಕೊಳ್ಳೋಕ್ಕೂ ರೆಡಿಯಾಗಿರ್ತೀನಿ, ಕಸ ಗುಡ್ಸೋಕ್ಕೂ ರೆಡಿಯಾಗಿರ್ತೀನಿ. ಯಾವಾಗ ಸಕ್ಸಸ್ಫುಲ್ಲಾಗಿ ಹೋಗುತ್ತೆ.
ನಾನು ಬರೀ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ನನ್ನ ಕೆಲಸ ಬರೋದಿಲ್ಲ, ಬೇರೆಯವ್ರು ಯಾರೋ ಬಂದು ಕೆಲಸ ಮಾಡಲಿ ಅಂದಾಗ ಯಾರೇ ಮಾಡಿದ್ರು ಸದಾ ಅದು ಲಾಸಲ್ಲೇ ನಡೀತದೆ. ಈಗ ತುಂಬ ಜನ ತುಂಬ ದುಡ್ಡುಗಳು ಹಾಕಿ ತುಂಬ ಇನ್ವೆಸ್ಟ್ಮೆಂಟ್ ಮಾಡಿ ನಮ್ಮನ್ನು ಕುಲವೃತ್ತಿ ಕೆಲಸ ಮಾಡ್ತಿದ್ದವ್ರನ್ನ ಕರ್ಕೋಗಿ ಕೆಲಸ ಸೇರ್ಕೊತಿದ್ದವರೆಲ್ಲ ಕೊರೋನಾದಲ್ಲಿ ಫುಲ್ ಬಾಕ್ಲಾಕೊಂಡವ್ರು ಸರ್. ಯಾರು ಕೈಯಲ್ಲಿ ಕೆಲಸ ಇದೆ, ಯಾರು ಇದು ಮಾಡ್ತಿದ್ದಾರೆ ಅಂಥವರೆಲ್ಲ ಈಗಲೂ ಇದ್ದಾರೆ ಸರ್. ಅವಾಗೆಲ್ಲ ಜಾಲರಿ ಹಿಡಿದು ಲೆಕ್ಕ ಕಡೆಗೆ ತುಂಬ ಸಲೂನ್ಗಳು ಕ್ಲೋಸ್ ಆಗೋಯ್ತು. ನಮ್ಮ ಕುಲವೃತ್ತಿ ಗೊತ್ತಿರೋರು ಯಾರು ಸದಾ ಕ್ಲೋಸ್ ಮಾಡಿಲ್ಲ, ಇನ್ನೂ ನಾವು ಚೆನ್ನಾಗೇ ಇದ್ದೀವಿ ಸರ್. ನಮ್ಮದು ಒಂದು ಕಮ್ಯುನಿಟಿ ಇದೆ ಸರ್, ಸವಿತಾ ಸಮಾಜದ್ದು ಒಂದು ಇದು ಬೇರೆ. ಈಗ ನಾವು ಏನು ಬಂದಿದ್ದೀವಿ ಇದು ನಮ್ಮ ಬಾವವ್ರ ಕಡೆಯಿಂದಲೇ. ಯಾಕೆಂದರೆ ಇನ್ನೊಬ್ರಿಗೆ ಅಂಗಡಿ ಯಾವ ರೀತಿ ಹೆಲ್ಪ್ ಮಾಡ್ಬೋದು, ಇಲ್ಲ ನಮ್ಮ ಹತ್ರ ಕೆಲಸ ಮಾಡ್ತಾರೋರ್ಗೆ ಹೆಂಗೆ ಹೆಲ್ಪ್ ಮಾಡ್ಬೋದು, ಮತ್ತು ಇದನ್ನೆಲ್ಲ ನಾವು ಒಬ್ಬರನ್ನ ಬೆಳೆಸ್ಕೊಂಡು ಹೋದಾಗಲೇ ನಾವು ಒಂದು ಟೀಮ್ ಕಟ್ಕೊಂಡಾಗ್ಲೇ ಈ ಥರ ನಾವು ಮಾಡೋಕ್ಕಾಗೋದು. ಅದು ಬಿಟ್ಬಿಟ್ಟು ಅವ್ನು ಎಲ್ಲಿ ಕಲ್ತ್ರೆ ಬೇರೆ ಕಡೆಗೆ ಹೋಯ್ತಾನೋ ಹಂಗಂದ್ಬಿಟ್ಟು ಏನೋ ಅದು ಒಂದೊಂದು ಸೆಲ್ಲೂನಲ್ಲಿ ಮಾಡ್ತಾರೆ ಸರ್. ಅವ್ರು ಹಾಳಾಗೋಕೆ ಅವರೇ ಕಾರಣ. ಒಬ್ಬ ಫೀಮೇಲ್ ಸ್ಟೈಲಿಸ್ಟು, ಒಬ್ಬ ಮೆನ್ ಸ್ಟೈಲಿಸ್ಟು ಅಂತ ಮಡಿಕೊಂಡ್ರೆ ಅವ್ನು ಬೇರೆ ಏನು ಕಲಿಸೋದೇ ಇಲ್ಲ. ಅವನೇನೋ ರಜೆ ಹಾಕಿದ್ರೆ ಅವತ್ತು ಇರೋದೇ ಇಲ್ಲ ಯಾರು. ಹಂಗಾಗಿ ಬೇರೆಯವ್ರನ್ನ ಯಾರನ್ನ ನಮ್ಮದ್ರಲ್ಲಿ 10 ಜನ ಅಟ್ ಎ ಟೈಮ್ ರಜೆ ಹಾಕಿದ್ರೆ ನೀವು 20 ಜನ ವರ್ಕೌಟ್ ಮಾಡ್ತಾರೆ ಕೆಲಸದಲ್ಲಿ. ಎಲ್ಲ ಥರ ಕೆಲಸ ಮಾಡ್ತಾರೆ, ಬಿಲ್ಲಿಂಗು ಹಾಕ್ತಾರೆ, ಕಸನೂ ಗುಡಿಸ್ತಾರೆ, ಏರ್ ಕಟ್ಟು ಮಾಡ್ತಾರೆ, ಎಲ್ಲ ರೀತಿ ಮಾಡ್ತಾರೆ. ಆದರೆ ಬೇರೆ ಬೇರೆ ಕಡೆ ಏನು ಮಾಡ್ತಾರೆ ಅಂದ್ರೆ ಅವನೊಬ್ಬ ಕೆಲಸ ಅನ್ನೋದ್ರೆ ಅವನು ಅಷ್ಟಕ್ಕೆ ಮಾತ್ರ ಸೀಮಿತ ಮಾಡ್ಬಿಟ್ಟಿರ್ತಾರೆ. ಹಂಗಾಗಿ ಅದು ಸ್ವಲ್ಪ ಲಾಸಲ್ಲಿ ನಡೆಯೋದು ಅದೊಂದೇ. ಸದ್ಯ ಬಿಗ್ ಬಾಸ್ಗೂ ಅವಕಾಶ ಇದೆ ಸರ್. ಯಾಕೆಂದರೆ ಲಾಸ್ಟಲ್ಲಿ ಯಾರಾದರೂ ಏರ್ ಕಟ್ ಮಾಡ್ತಾರಲ್ಲ, ಇದಕ್ಕೆ ನಿನ್ನೂ ಕರಿತೀನಿ ಅಂತ ಹೇಳಿದ್ದಾರೆ. ನನಗೆ ಈ ಗಿಚ್ಚಿ ಗಿಲಿ ಟೀಮು, ಕಾಮಿಡಿ ಕಿಲಾಡಿಗಳು ಇದರಲ್ಲೆಲ್ಲ ಒಂದು ಸ್ವಲ್ಪ ಜನ ನನ್ನ ರೆಗ್ಯುಲರ್ ಕ್ಲೈಂಟ್ಸ್ ಇದ್ದಾರೆ. ಗಿಲ್ಲಿ ನಟ ಆಗಿರ್ಬೋದು, ಮತ್ತು ಸಂಜನಾ ಮೇಡಮ್ ಆಗಿರ್ಬೋದು, ಮತ್ತು ಸೃಜನ್ ಸರ್ದೊಂದು ಹಳೇದೆಲ್ಲ ಮಾಡ್ತಿದ್ದೆ. ಈ ಎಲ್ಲ ಇದಾಗಿ ಒಂದೊಂದೇ ಲಿಂಕ್ ಸಿಗ್ತಾ ಹೋಗುತ್ತೆ. ರವಿ ಸರ್ ಫೋಟೋ ಕೂಡ ನೋಡ್ತಾ ಇದ್ದಾರೆ. ರವಿ ಸರ್ ಅಂದರೆ ನಂಗೆ ಅದು ಒಂಥರ ಗಾಡ್ ಫಾದರ್ ಇದೆ. ನಿನ್ನ ದೇವಸ್ಥಾನ ಕೊಡೋರು ತುಂಬ ಜನ, ಲಕ್ಷಾಂತರ ಜನ ಇರ್ತಾರೆ. ದೇವಸ್ಥಾನಕ್ಕೆ ದುಡ್ಡು ಕೊಡಲ್ಲ, ಅಲ್ಲ ಅಕ್ಕಿ ಕೊಡಲ್ಲ, ನಾನು ಕೊಡಲ್ಲ ಅಷ್ಟೇ. ನೀನು ನನಗೆ ಕೊಡು, ನಾನು ನಿನ್ನ ರೂಪದಲ್ಲಿ ನಾನು ಬೇರೆ ಕೊಡ್ತೀನಿ ಅನ್ನೋ ಭರವಸೆ ನಂದು ಅಷ್ಟೇ. ಹೇರ್ ಕಟ್ ಮಾಡೋರು ಇರ್ತಾರೆ, ಅವ್ರಿಗೆಲ್ಲ ಒಂದು ಶಾಪ್ ಹಾಕೊಡ್ತಾ ಇದ್ದೀನಿ ಅಂತ. ಅದಕ್ಕೆ ಮೇನ್ ಉದ್ದೇಶ ಏನಿತ್ತು ಸರ್? ಸರ್ ಅದೇನಂತಂದರೆ ಒಂದೊಂದು ಕ್ಷಣದಲ್ಲಿ ನಾನು ಯೋಚನೆ ಮಾಡಿದವನು. ನನಗೆ ಯಾರಾದರೂ ಒಂದು ಅಂಗಡಿ ಮಾಡಿಕೊಟ್ರೆ, ಯಾರಾದರೂ ಒಂದು ಚೇರ್ ಮಾಡಿಕೊಟ್ರೆ, ಇದು ಮಾಡಿದವ್ರು ಹೆಂಗಂತ ಯೋಚನೆ ಮಾಡಿದವನು. ಅವಾಗ ಅವೆಲ್ಲ ಮಾಡ್ತಾರೆ. 100 ರೂಪಾಯಿ ಒಂದು ರೈಸಿಂದ ಹಿಡಿದು 1400 ರೂಪಾಯಿ ಒಂದು ಬಿರಿಯಾನಿ ಗಂಟೆ ತಿಂದ್ಬಿಟ್ಟಿದ್ದೀನಿ ಸರ್. ಆ ಟೇಸ್ಟು ಗೊತ್ತಿದೆ, ಈ ಟೇಸ್ಟು ಗೊತ್ತಿದೆ. ಒಂದು ದಿವಸ ನಾನು ಬರೀ ರೋಡಲ್ಲಿ ಮನಗಿರೋದು ಇದೆ, ಒಂದು ದಿವಸಕ್ಕೆ 3,500 ಕೊಟ್ಟು ರೂಮಲ್ಲಿ ಮನಗಿರೋದಿದೆ, ಬೇರೆ ಕಡೆ ಹೊರಗಡೆ ಹೋದಾಗ ರೂಮಲ್ಲಿ. ಇಲ್ಲಿರೋ ಒಂದು ಫಂಕ್ಷನಲ್ಲಿ ಎಲ್ಲರನ್ನೂ ಕರೆದಿರ್ತಾರೆ, ಒಂದೊಂದು ಸತಿ ನಮ್ಮನ್ನೇ ಆ ಟೈಮ್ ಮಾಡ್ಕೊಟ್ಟಿರ್ತಾರೆ. ಅಂದರೆ ಮೇಕವರ್ಗೆ ನಾವೇ ಒಂದು ಮೇಕಪ್ ಆರ್ಟಿಸ್ಟ್ಗಳು ಅಷ್ಟೇ ಫುಲ್ ಅಷ್ಟು ಮದುವೆ ಮಾಡಬೇಕು ಅಂದರೆ ಮೇಕಪ್ಪೇ. ಅದು ಮೇಕಪ್ ಆಗೋವರೆಗೂ ಸರಿ ಅವ್ರು ಎಲ್ಲಿರ್ತಾರೆ ಅಂದರೆ ಲಾಸ್ಟಲ್ಲಿ ಅಲ್ಲಿರ್ತಾರೆ. ಅವ್ರಿಗೆ ಎಷ್ಟು ನೋವಾಗುತ್ತೆ ಗೊತ್ತಾ. ಅಂದರೆ ಒಬ್ಬೊಬ್ರಿಗೆ ಈ ವಿಡಿಯೋ ನೋಡಿದಾಗ ಗೊತ್ತಾಗುತ್ತೆ, ಇವ್ರನ್ನ ನಾವು ಎಲ್ಲಿ ನೋಡ್ಕೋಬೇಕು. ಯಾರೋ ಒಬ್ಬರು ಬೈಗಳಿದ್ರೆ ನಮ್ಮ ಮಾತು ಬೈದ್ಬಿಡ್ತಾರೆ. ಇದಕ್ಕೆ ಅಟ್ರಾಸಿಟಿ ಕೇಸ್ ಇರೋಲ್ಲ, ಹೋಗ್ಬಿಟ್ಟು ಅವ್ನಿಗೆ ಒಬ್ಬರು ಪೊಲೀಸ್ನವ್ರನ್ನ ಕೇಳೋಕ್ಕಾಗಲ್ಲ, ಒಬ್ರನ್ನ ಯಾರನ್ನೂ ಕೇಳೋಕ್ಕಾಗಲ್ಲ. ಯಾಕೆ ಹಿಂಗೆ ಬೈದ ಅಂದರೆ ಬಿಡಮ್ಮ ಸಾರಿ. ಒಬ್ಬರು ಪ್ರೈಮ್ ಮಿನಿಸ್ಟರ್ ಆಗಲಿ, ಒಬ್ಬರು ನಾರ್ಮಲ್ ಯುವಕಾಗಲಿ, ಅವ್ನು ಅಷ್ಟು ಚೆನ್ನಾಗಿ ಕಾಣ್ತಾನೆ ಅಂದರೆ ಅದು ಕೊಡುಗೆ ನಾನೇ ಇರ್ತೀನಿ. ಒಬ್ಬ ಗಾಡಿ ಇವತ್ತೇನೋ ಬಿಟ್ಬಿಡ್ತು ಅಂದರೆ ಬೇರೊಂದು ಬಂದು ಡ್ರೈವರ್ ಗಾಡಿ ಎತ್ಕೊಂಡು ಹೋಗ್ತಾನೆ. ಇವತ್ತೇನಾದ್ರು ರಾಜಕೀಯದಲ್ಲಿ ಸರಿ ಇಲ್ಲ ಅಂದರೆ ನೆಕ್ಸ್ಟ್ ಯಾರಾದರೂ ಬಂದು ರಾಜಕೀಯದಲ್ಲಿ ನಿಂತ್ಕೊಳ್ತಾರೆ. ಆದರೆ ಒಬ್ಬ ಬಂದು ಏರ್ ಕಟ್ ಸೇವ್ ಮಾಡಿದ್ವಿ ನೋಡಿ.